ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾ ಹರ್ಟ್ಸ್. ಕೆಳಗರೆ ಸಮಯ ಆಗ್ತಾ ಇದೆ 9 ಗಂಟೆ 10 ನಿಮಿಷ. ಈಗ ಹಲೋ ರೇಡಿಯೋ ಡಾಕ್ಟರ್, ಮಹಿಳೆಯರ ಆರೋಗ್ಯ ಸಮಸ್ಯೆಗೆ ಸಂಬಂಧಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹಾಸನ ಜಿಲ್ಲಾ ಸ್ತ್ರೀರೋಗ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರೇಮಲತಾ, ಕಾರ್ಯದರ್ಶಿ ಡಾಕ್ಟರ್ ಇಂಪನ ಮತ್ತು ಖಜಾಂಚಿ ಡಾಕ್ಟರ್ ಪ್ರತೀಕ್ಷಾ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258. ಎಸ್ಟಿಡಿ ಕ್ರಮಾಂಕ 08172. ಕೇಳಿ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ಹಲೋ ರೇಡಿಯೋ ಡಾಕ್ಟರ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೆ ನಮಸ್ಕಾರ. ಇವತ್ತಿನ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಮಹಿಳೆಯರ ಆರೋಗ್ಯ ಸಮಸ್ಯೆಗೆ ಸಂಬಂಧಿಸಿದಂತೆ ತಾವು ಸಂವಾದವನ್ನು ಮಾಡಬಹುದು ಅನ್ನುವಂಥದ್ದು. ಈ ಮಹಿಳೆಯರ ಆರೋಗ್ಯ ಅನ್ನುವಂಥದ್ದು ಇದೆಯಲ್ಲ, ಇದು ಯಾವಾಗಲೂ ಕೂಡ ಹೆಣ್ಣು ಮಕ್ಕಳಿಗೆ ಒಂದು ರೀತಿಯ ಸಮಸ್ಯೆ ಮತ್ತು ಸವಾಲಿನ ವಿಷಯ ಆಗಿರುತ್ತೆ. ಹೆಣ್ಣು ಮಗಳು ಮೈನೆರೆದ ನಂತರ ಅಥವಾ ಮುಟ್ಟು ಪ್ರಾರಂಭವಾದ ನಂತರ ಅವ್ರಿಗೆ ಬೇರೆ ಬೇರೆ ತರಹದ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಅದು ಬಹುತೇಕ ಅವ್ರ ಜೀವನದ ಉದ್ದಕ್ಕೂ ಕೂಡ ಇರುತ್ತೆ. ಇದಕ್ಕೆ ಪರಿಹಾರ ಏನು ಅಂತ ಹೇಳಿದರೆ, ನಾವು ವೈದ್ಯರ ಹತ್ರ ಹೋಗಿ ಸೂಕ್ತವಾದಂತಹ ಸಲಹೆಯನ್ನು ಪಡಿತಕ್ಕಂಥದ್ದು, ತಪಾಸಣೆಯನ್ನು ಮಾಡಿಸಿಕೊಳ್ತಕ್ಕಂಥದ್ದು, ಅಗತ್ಯ ಬಿದ್ದಲ್ಲಿ ಚಿಕಿತ್ಸೆಯನ್ನು ಪಡಿತಕ್ಕಂಥದ್ದು. ಆದರೆ ಅನೇಕ ಹೆಣ್ಣು ಮಕ್ಕಳು ಈ ಕೆಲಸವನ್ನು ಮಾಡೋದಿಲ್ಲ. ಇದು ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಹೆಣ್ಣುಮಕ್ಕಳಿಗೆ ಇದ್ದದ್ದೇ ಅಂತ ಹೇಳಿ ಅದನ್ನು ನಿರ್ಲಕ್ಷ್ಯ ಮಾಡುವವರ ಸಂಖ್ಯೆ ಹೆಚ್ಚಾಗಿ ಇರುತ್ತೆ. ಅದನ್ನು ನಿರ್ಲಕ್ಷ್ಯವನ್ನು ಮಾಡದೆ ನಾವು ಚಿಕಿತ್ಸೆಯನ್ನು ಪಡೆದಂತಹ ಸಂದರ್ಭದಲ್ಲಿ, ವೈದ್ಯರ ಸಲಹೆಯನ್ನು ಪಡೆದಂತಹ ಸಂದರ್ಭದಲ್ಲಿ ನೈಸರ್ಗಿಕವಾಗಿ ಹೆಣ್ಣು ಮಕ್ಕಳಿಗೆ ಏನೆಲ್ಲ ಸಮಸ್ಯೆಗಳು ಮತ್ತು ಸವಾಲುಗಳಿದ್ದಾವೋ ಅವುಗಳನ್ನು ಅವರು ಚೆನ್ನಾಗಿ ಮೆಟ್ಟಿ ನಿಲ್ಲಬಹುದು, ಆರೋಗ್ಯದಾಯಕವಾದಂತಹ ಜೀವನವನ್ನು ಮಾಡಬಹುದು. ಈ ನಿಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲಾ ಸ್ತ್ರೀರೋಗ ಸಂಘದ ವೈದ್ಯರು ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಬೇಕು. ಅವ್ರಿಗೆ ಒಂದಷ್ಟು ಹೆಣ್ಣು ಮಕ್ಕಳ ದೈಹಿಕ ರಚನೆಗೆ ಸಂಬಂಧಪಟ್ಟ ಹಾಗೆ, ಅವರ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಜಾಗೃತಿಯನ್ನು ಮೂಡಿಸಬೇಕು, ಒಂದಷ್ಟು ಸಲಹೆಗಳನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಪ್ರಾಯೋಜಿತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊನ್ನೆಯೂ ಕೂಡ ನಾವು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮವನ್ನು ಪ್ರಸಾರವನ್ನು ಮಾಡಿದ್ವಿ. ಈ ತಿಂಗಳಾದ್ಯಂತ ಈ ನಮ್ಮ ಹಾಸನ ಜಿಲ್ಲಾ ಸ್ತ್ರೀರೋಗ ಸಂಘದ ಪ್ರಾಯೋಜಕತ್ವದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತೆ. ಇದರ ಅಂಗವಾಗಿ ಇವತ್ತು ನಾವು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಮಗೆ ಇರುವಂತಹ ಯಾವುದೇ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ವೈದ್ಯರನ್ನು ಸಂಪರ್ಕವನ್ನು ಮಾಡಬಹುದು, ಅವರ ಜೊತೆ ಸಂವಾದವನ್ನು ಮಾಡಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕಾಗಿ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಇದ್ದಾರೆ ಹಾಸನ ಜಿಲ್ಲಾ ಸ್ತ್ರೀರೋಗ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರೇಮಲತಾ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವರ ಜೊತೆಗೆ ಹಾಸನ ಜಿಲ್ಲಾ ಸ್ತ್ರೀರೋಗ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಇಂಪನ ಅವರಿದ್ದಾರೆ. ಮೇಡಮ್, ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮತ್ತು ಖಜಾಂಚಿ ಡಾಕ್ಟರ್ ಪ್ರತೀಕ್ಷಾ ಇವರು ಕೂಡ ಇದ್ದಾರೆ. ಮೇಡಮ್, ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೀಗೆ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕಾಗಿ ಇವತ್ತು 3 ಜನ ವೈದ್ಯರು ನಮ್ಮ ಆಕಾಶವಾಣಿ ಕೇಂದ್ರದಲ್ಲಿ ಇದ್ದಾರೆ. ನೀವು ಕರೆಯನ್ನು ಮಾಡಿ ಅವರಿಗೆ ನಿಮ್ಮ ಸಮಸ್ಯೆಗಳೇನಿದೆಯೋ ಅದನ್ನು ಹೇಳಿಕೊಳ್ಬಹುದು, ಸೂಕ್ತವಾದಂತಹ ಸಲಹೆಯನ್ನು ಪಡೆದುಕೊಳ್ಬಹುದು. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 246289 ಮತ್ತೊಂದು ಸಂಖ್ಯೆ 245258. ಸಂಪರ್ಕ ಸಂಖ್ಯೆಯನ್ನು ನಾನು ಮತ್ತೊಮ್ಮೆ ಹೇಳ್ತೇನೆ: 246289 ಮತ್ತೊಂದು ಸಂಖ್ಯೆ 245258. ಎಸ್ಟಿಡಿ ಕೋಡ್ ಸಂಖ್ಯೆ 08172. ಈ ಸಂಖ್ಯೆಗೆ ಕರೆಯನ್ನು ತಾವು ಮಾಡಬಹುದು. ಆರಂಭದಲ್ಲಿ ಮೇಡಮ್, ತಾವು ನಮ್ಮ ಹೆಣ್ಣು ಮಕ್ಕಳ ಒಂದು ಆರೋಗ್ಯದ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? 1 ನಿಮಿಷದಲ್ಲಿ ಹೇಳಿ, ಆನಂತರ ನಾವು ಕರೆಗಳನ್ನು ಸ್ವೀಕರಿಸೋಣ. ಈ ಸಾಮಾನ್ಯವಾಗಿ ನಮ್ಮದು ಹೆಣ್ಣು ಮಕ್ಕಳು ಅವ್ರಿಗೆ ಏನು ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಅದನ್ನು ಮುಂದೆ ಬಂದು ತಿಳಿಸೋದಿಲ್ಲ. ಹೌದು. ತುಂಬ ನಾಚಿಕೆ ಪ್ರವೃತ್ತಿಯವರಾಗಿರ್ತಾರೆ, ಅಥವಾ ಅವರ ಪ್ರಯಾರಿಟಿ
ಫ್ಯಾಮಿಲಿ ಆಗಿರುತ್ತೆ ಅಥವಾ ಗಂಡ ಮಕ್ಕಳಾಗಿರುತ್ತೆ. ಅದರಿಂದ ತಮ್ಮಲ್ಲಿರೋ ಕಾಯಿಲೆಗಳನ್ನು ಅವರು ತುಂಬ ಮರೆಮಾಚ್ತಾರೆ. ಅದನ್ನು ಮರೆಮಾಚಿದಾಗೆ ಅವರು ತಮ್ಮ ಸಮಸ್ಯೆಗಳನ್ನು ಅವರ ಫ್ಯಾಮಿಲಿ ಜೊತೆ ಮಾತಾಡಿ ಅಥವಾ ಅವರ ವೈದ್ಯರ ಮೂಲಕ ಚರ್ಚಿಸಿ ತಮ್ಮ ಸಮಸ್ಯೆಗಳನ್ನು ಅವರು ಪರಿಹರಿಸ್ಕೋಬೇಕು ಅಂತ ಹೇಳಿ ನಾನು ಈ ಮೂಲಕ ಎಲ್ಲ ಹೆಣ್ಣು ಮಕ್ಕಳಿಗೂ ಒಂದು ಸಲಹೆಯನ್ನು ನೀಡ್ತೀನಿ. ನಮಗೆ ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದಾವೆ. ನಮ್ಮ ಕೇಳುಗರ ಜೊತೆ ಮಾತಾಡ್ತಾ ಇನ್ನೊಂದಷ್ಟು ಹೆಣ್ಣು ಮಕ್ಕಳ ಆರೋಗ್ಯದ ಸಮಸ್ಯೆಗೆ ಸಂಬಂಧಪಟ್ಟ ಹಾಗಿರುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡೋಣ. ಕರೆಗಳಿಗೆ ನಾವು ಆದ್ಯತೆಯನ್ನು ನೀಡ್ತೇವೆ. ನೀವು ಕರೆಗಳನ್ನು ಮಾಡಬಹುದು. ಮೊದಲ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ. ನಮಸ್ಕಾರ, ನಾನು ಭಾಗ್ಯಲಕ್ಷ್ಮಿ ಅಂತ, ಚನ್ನರಾಯಪಟ್ಟಣ ತಾಲೂಕು ಜಂಬೂರು. ಮಾತಾಡಿ ಭಾಗ್ಯಲಕ್ಷ್ಮಿ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ಮಾತಾಡಿ ಡಾಕ್ಟರ್ ಇದ್ದಾರೆ, ಮಾತಾಡಿ. ಶುಭೋದಯ. ನಾನು ನನ್ನ ಮೊಮ್ಮಗಳ ಬಗ್ಗೆ ಕೇಳಬೇಕು. ನನ್ಗಾದ್ರೆ 70 ವರ್ಷ. ಮೊಮ್ಮಗಳ ಬಗ್ಗೆ ಕೇಳೋಣ ಅಂತ. ಮೊಮ್ಮಗಳಿಗಿದ್ದ 13 ವರ್ಷ. ಅವಳು ಇನ್ನೂ ಮೆಚೂರ್ ಆಗಿಲ್ಲ, ಅಂದ್ರೆ ಅಂಗಾಂಗ ಎಲ್ಲ ಅವಳದು ಆ ವಯಸ್ಸು ಏನ್ ಇದಾಗ್ಬೇಕು ಆಗಿದೆ. ನಾವುಗಳು ಆ ವಯಸ್ಸಲ್ಲಿ 14 ವರ್ಷದಲ್ಲಿ 15 ವರ್ಷದಲ್ಲಿ ಆಗಿದ್ಲು. ಅವ್ರಮ್ಮನೂ ಸಹ ಅದೇ, ಅವಳು ಈ ಹೈಸ್ಕೂಲ್ ಫಸ್ಟ್ ಇಯರ್ ಓದ್ತಿದ್ದಾಳೆ. ಅದಕ್ಕೇನಾದ್ರು ಕಾರಣಗಳಿರುತ್ತಾ ಅಥವಾ ಈಗಿನ ಆಹಾರ ಸಮಸ್ಯೆ ಏನಾದ್ರು ಇದಾಗ ಲೇಟ್ ಆಗುತ್ತಾ ಏನು? ಯಾಕೆ ಈಗಿನ ಮಕ್ಳುಗಳೆಲ್ಲ 8 ವರ್ಷ ಕಳೆದ ತಕ್ಷಣ ಆಗ್ತಾರೆ ಅಲ್ವಾ? ಹೌದು ಹೌದು ಹೌದು. ಅದಕ್ಕೋಸ್ಕರ ಅವಳು 13 ವರ್ಷ ಆಗಿಲ್ವಲ್ಲ, ನನಗೆ ಆತಂಕ ಆಯ್ತು. ಅದಕ್ಕೆ ಆ ವಿಚಾರ ಕೇಳೋಣ ಅಂತ. ಹೆಣ್ಣು ಮಕ್ಕಳು ಒಂಥರ ಯಾವಾಗ್ಲೂ ಆತಂಕ ಪಡುವಂತಹ ಸ್ಥಿತಿಯಲ್ಲಿ ಇರ್ತಾರೆ. ಬೇಗ ಆದ್ರೂ ಅದು ಸಮಸ್ಯೆ, ತಡವಾಗಿ ಆದ್ರೂ ಕೂಡ ಸಮಸ್ಯೆ. ಅವಳು ಯಾಕೆಂದ್ರೆ ಅವಳು ಸ್ಪೋರ್ಟ್ಸ್ ಮ್ಯಾನ್. ಟೈಕೊಂಡೋದಲ್ಲಿ ತುಂಬಾ ಸ್ಪೋರ್ಟ್ಸ್ ಇದೆ. ಅವಳು ಸ್ಪೋರ್ಟ್ಸ್ ಆಡ್ತಾಳೆ, ವಾಲಿಬಾಲ್ ಆಡ್ತಾಳೆ. ಕೆಲವು ಡಾಕ್ಟರ್ ಹೇಳಿದ್ರು ಸ್ಪೋರ್ಟ್ಸ್ ಸ್ವಲ್ಪ ಇದ್ದವ್ರು ಲೇಟು ಅಂತ ಅನ್ಕೊಂಡ್ರು. ನಾವೇನ್ ಅನ್ಕೊಂಡಿದ್ದು, ನಾವು ಹಳೆ ಕಾಲದಲ್ಲಿ ಸ್ಪೋರ್ಟ್ಸ್ ಆಡಿದ್ರು ಬೇಗ ಆಗ್ತಾರೆ ಅಂತ ನಾವು ಅನ್ಕೊಂಡಿದ್ವು. ಆದ್ರೂ ಇನ್ನು ಆಗಿಲ್ವಲ್ಲ, ನನಗೆ ಸ್ವಲ್ಪ ಆತಂಕ ಆಯ್ತು ಅಜ್ಜಿಯಾಗಿ. ಆ ಥರ ನೀವು ಏನೋ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಹೆಣ್ಣು ಮಕ್ಕಳು ನಾವು ಈಗ 10 ವರ್ಷಕ್ಕೂ ಮೆಚೂರ್ ಆಗ್ತಾ ಇದ್ದಾರೆ. ಆದರೆ 16 ವರ್ಷದವರೆಗೂ ಅವ್ರಿಗೆ ಸಮಯ ಇರುತ್ತೆ. 16 ವಯಸ್ಸು ಮೀರಿ ಅವ್ರೇನಾದರೂ ಆಗಿಲ್ಲ ಅಂದರೆ ನೀವು ಅವರನ್ನು ವೈದ್ಯರ ಬಳಿ ತಪಾಸಣೆ ಮಾಡಿಸ್ಕೋಬೇಕಾಗುತ್ತೆ. ಈಗ ಒಂದ್ಸಲ ಕರ್ಕೊಂಡೋಗಿ ತೋರಿಸಿದಾಳೆ, ಬೆಂಗಳೂರಿನಲ್ಲಿದ್ದಾಳೆ. ಅವರು ಪರವಾಗಿಲ್ಲ ಅಂತ ಹೇಳಿದ್ರಂತೆ. ಆದ್ರೂ ಕಾರ್ಯಕ್ರಮ ಇತ್ತಲ್ಲ ಅಂತ ಪರವಾಗಿಲ್ವ ಮೇಡಮ್? ಯಾಕೆಂದ್ರೆ ಅವ್ಳಿಗೆ ಅಂಗಾಂಗ ಎಲ್ಲ ವಯಸ್ಸಿಗೆ ಏನಿದಾಗ್ಬೇಕು ಎಲ್ಲ ಬೆಳವಣಿಗೆ ಆಗಿದೆ, ಆರೋಗ್ಯವಾಗಿದ್ದಾಳೆ. ಅದಕ್ಕೆ ಸ್ಪೋರ್ಟ್ಸ್ ಎಲ್ಲ ಆಡ್ತಾಳೆ. ಅದರಿಂದ ಮೇಡಮ್ ಏನು ಸಮಸ್ಯೆ ಇರೋದಿಲ್ಲ. ಒಂದು ಸಲ ನೀವು ಸ್ತ್ರೀರೋಗ ತಜ್ಞರನ್ನು ಭೇಟಿ ಮಾಡಿ ಹೌದು ಗರ್ಭಕೋಶದ ಬೆಳವಣಿಗೆ ಎಲ್ಲ ಚೆನ್ನಾಗಿದೆಯಾ ಅಂತ ಒಂದು ಸಲ ಪರೀಕ್ಷೆ ಮಾಡಿಸ್ಕೊಂಡ್ರೆ ನೀವು 16 ವರ್ಷದವರೆಗೂ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಹೌದಾ ಮೇಡಮ್? ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಸಮಾಧಾನ ಆಯಿತು. ಓಕೆ, ಧನ್ಯವಾದ ಭಾಗ್ಯಲಕ್ಷ್ಮಿ ಅವರಿಗೆ. ಅನೇಕ ಸಾರಿ ಹೆಣ್ಮಕ್ಳು ಸಮಸ್ಯೆಗಳನ್ನು ಹೇಳ್ಕೊಳ್ಳಲ್ಲ, ಮುಜುಗರಕ್ಕೆ ಒಳಗಾಗ್ತಾರೆ ಅಂತೇಳಿ ತಾವು ಹೇಳಿದ್ರು ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಅವ್ರ ಹೆಸರನ್ನ ಹೇಳಲೇಬೇಕು ಅಂತೇನಿಲ್ಲ. ಅವ್ರ ಸಮಸ್ಯೆ ಏನಿರುತ್ತೋ ಅದನ್ನ ಹೇಳ್ಕೊಳ್ಳಿ. ನಿಮ್ಗೆ ಹೆಸರು ಹೇಳುವಂಥದ್ದು ಮುಜುಗರ ಅಂತ ಹೇಳಂತ ಅನ್ಸಿದ್ರೆ ನಿಮಗೆ ಸಮಸ್ಯೆ ಏನಿದೆಯೋ ಅದನ್ನು ಮಾತ್ರ ಹೇಳಿ. ಹಾಗಾಗಿ ನಾವು ಕೂಡ ಇವತ್ತು ನಿಮ್ಮ ಹೆಸರುಗಳನ್ನ ಕೇಳಲ್ಲ. ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ. ತೋರ್ಸಿದೀನಿ ಸುಮಾರು ಡಾಕ್ಟ್ರಿಗೆ. ಫೈಬರ್ ಗೆಡ್ಡೆ ಅಂತ ಹೇಳ್ತಾರೆ. ಈಗ ಇನ್ನೊಂದ್ಸರಿ ಹೇಳಿ, ಮೊದ್ಲಿಂದ ಹೇಳಿ ಅಮ್ಮ. ಕೈಲಿ ಮತ್ತೆ ಕಾಲಲ್ಲಿ ಎಲ್ಲ. ನನ್ನ ಹೆಸರು ಭಾಗ್ಯ ಅಂತ ಸರ್, ಹಾಸನಿಂದಲೇ. ಮಾತಾಡಿ ಭಾಗ್ಯ. ಕಾಲಲ್ಲಿ ಮತ್ತೆ ಇಲ್ಲೆಲ್ಲ ಗಂಟ್ಕೊಳಾಗ್ಯವೆ. ಅದು ಡಾಕ್ಟ್ರಿ ಸುಮಾರು ತೋರ್ಸಿದ್ರೆ ಅವು ಫೈಬರ್ ಗೆಡ್ಡೆ ಏನ್ ತೊಂದ್ರೆ ಇಲ್ಲ ಅಂತಾರೆ. ಮತ್ತೆ ಇವು ಮೊನ್ನೆಯಿಂದ ಒಂದು ಈ ಕಂಕ್ಳಲ್ಲಿ ದಪ್ಪ ಒಂಥರ ಗದು ತರ ಆಗೈತೆ, ನವೆ ತರ ಕಡಿಯುತ್ತೆ. ಅದೇನ ಇವತ್ತು ಹೋಗೋಣ ಅಂತಿದ್ದೆ ಡಾಕ್ಟ್ರಿಗೆ. ಒಂದ್ಸಲ ಫೋನ್ ಇತ್ತಲ್ಲ, ಅದಕ್ಕೆ ಕೇಳೋಣ ಅಂತ ಮಾಡಿದೆ. ಒಳ್ಳೇದಾಯ್ತು ನೀವು ಪ್ರಶ್ನೆ ಕೇಳಿದ್ದು. ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಹೇಳ್ತಾರೆ ವೈದ್ಯರು, ಕೇಳಿ. ನಮಸ್ತೆ ಭಾಗ್ಯ ಅವರೇ. ನೀವು ಹೇಳ್ತಾ ಇರೋದು ಅಮ್ಮ ಕೈ ಕಾಲಲ್ಲಿ ಗಂಟು ಬರ್ತಾ ಇದೆ ಅಂತ. ಯೂಶಲಿ ಕೈ ಕಾಲಲ್ಲಿ ಸುಮಾರು ಒಂದು 10 ವರ್ಷ 15 ವರ್ಷದಿಂದಲೂ ಅವೇ ಮೇಡಮ್ ರೇ. ಅದು ನಿಮ್ಗೆ ನೋವು ಕೊಡೋದಾಗ್ಲಿ, ಆ ಜಾಗದಲ್ಲಿ ಕಡ್ತಾ ಬರೋದಾಗ್ಲಿ, ಆ ಥರ ಏನಾದರೂ ತೊಂದರೆ ಇದೆಯಾ? ಇಲ್ಲ, ಆ ತರ ನೋವು ಅಂತ ಏನಿಲ್ಲ ಮೇಡಮ್ ಅವರೇ. ಸುಮಾರು ಡಾಕ್ಟ್ರಿಗಳಿಗೂ ತೋರಿಸ್ದೆ, ಫೈಬರ್ ಗೆಡ್ಡೆ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಅಂತಾರೆ. ಯೂಶಲಿ ಅಮ್ಮ ಕೈ ಕಾಲಲ್ಲಿ ಆ ಥರ ಗೆಡ್ಡೆಗಳು ಬಂದಿರೋದು, ಒಂದು ಅಲ್ಲಿ ಬೊಜ್ಜಿನಂಶ ಇರೋ ಗೆಡ್ಡೆಗಳಿರಬಹುದು, ಮತ್ತೆ ಕಂಕಳಲ್ಲಿ ಕೂಡ ನೀವು ಈಗ ಸ್ವಲ್ಪ ಗೆಡ್ಡೆ ತರ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಅದು ಒಂದು, ಅದು ಗೆಡ್ಡೆ ಅಲ್ಲ ಮೇಡಮ್, ಅದು ಒಂದ್ ಸ್ವಲ್ಪ ಗದು ತರ ಐತೆ. ಅದೇ, ಅದು ಫ್ಯಾಟ್ ಇರ್ಬೋದು ಅಲ್ಲಿ. ಆದ್ರೆ ನಮ್ಮ ಸ್ತನದ್ದು ಬಾಲ ಕೂಡ ಆ ಕಂಕಳಲ್ಲಿ ಇರುತ್ತೆ. ಆ ಕಂಕಳಲ್ಲಿ ಇರೋದು ಅದನ್ನ ಕೂಡ. ಭಾಗ್ಯ ಅವರೇ, ಡಾಕ್ಟ್ರಿಗೆ ಮಾತಾಡಕ್ ಬಿಡಿ ಸ್ವಲ್ಪ. ನೀವು ಹೇಳಿದ್ರಲ್ವ ಸಮಸ್ಯೆನ?
ಕೇಳಿಸ್ಕೊಳ್ಳಿ, ಅವ್ರು ಏನು ಹೇಳ್ತಾರೆ ಪೂರ್ಣ ಕೇಳಿಸ್ಕೊಳ್ಳಿ. ಆ ಕಂಕಳಲ್ಲಿ ನಮ್ಮ ಸ್ತನಗಳದ್ದು ಬಾಲ ಕೂಡ ಅಲ್ಲಿ ಎಕ್ಸ್ಟೆಂಡ್ ಆಗಿರುತ್ತೆ. ಸೊ ಆ ಜಾಗದಲ್ಲಿ ನಾವು ನೋಡಿ ನಾವು ಪರೀಕ್ಷೆ ಮಾಡಿ ಟ್ರೀಟ್ಮೆಂಟ್ ಹೇಳಬೇಕಾಗತ್ತೆ ಅಮ್ಮ. ಮತ್ತು ಕೈ ಕಾಲಲ್ಲಿ ನೀವು ಏನು ಹೇಳ್ತಾ ಇದ್ದೀರಾ, ತುಂಬ ಗೆಡ್ಡೆಗಳಿದ್ದಾವೆ, ಸಣ್ಣ ಸಣ್ಣ ಗಂಟುಗಳಿದ್ದಾವೆ ಅಂತ, ಯೂಶಲಿ ಅದು ಬೊಜ್ಜಿನ ಗಂಟಿರುತ್ತೆ. ಅದು ನಿಮಗೆ ತೊಂದರೆ ಕೊಡ್ತಾ ಇಲ್ಲ ಅಂತ ಅಂದರೆ, ಮತ್ತು ವೈದ್ಯರು ಪರೀಕ್ಷೆ ಕೂಡ ಮಾಡಿದ್ದಾರೆ, ಅದನ್ನು ನಾರ್ಮಲ್ ಅಂತ ಹೇಳಿದ್ದಾರೆ ಅಂತ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡೋ ಅಂಥ ಅವಶ್ಯಕತೆ ಇರಲ್ಲ. ತುಂಬ ಆ ಥರ ನಿಮಗೆ ಭಯ ಇದೆ ಅಂತ ಅಂದರೆ ಒಂದು FNAC ಅಂತ ಒಂದು ಟೆಸ್ಟ್ ಮಾಡ್ತೀವಿ, ಅಂದರೆ ಸೂಜಿ ಪರೀಕ್ಷೆ ಇರುತ್ತೆ. ಆ ಗಂಟು ಏನು ತೊಂದರೆಯದಿದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋದಕ್ಕೆ ಸೂಜಿ ಪರೀಕ್ಷೆ ಇರುತ್ತೆ. ಅದನ್ನು ಒಂದು ಸತಿ ಮಾಡಿಸಿ ಅದರದ್ದು ರಿಸಲ್ಟ್ ನೋಡಿಕೊಂಡು ನಿಮಗೆ ಕರೆಕ್ಟಾಗಿ ಅಡ್ವೈಸ್ ಮಾಡ್ಬೋದು ಅಮ್ಮ. ಆದರೆ ನೀವು ಕಂಕಳಲ್ಲಿ ಒಂದು ಸ್ವಲ್ಪ ಗೆಡ್ಡೆ ಥರ ಇದೆ, ಒಂದು ಸ್ವಲ್ಪ ಸ್ಯಾಗ್ ಆಗ್ತಾ ಇದೆ ಅಂತ ಏನು ಹೇಳ್ತಿದ್ದೀರಾ, ಅದನ್ನು ಪರೀಕ್ಷೆ ಮಾಡಿಸ್ಲೇಬೇಕು. ಸ್ತ್ರೀರೋಗ ತಜ್ಞರ ಹತ್ರ ಒಂದು ಸತಿ ಭೇಟಿ ಮಾಡಿ ಅಮ್ಮ. ಮೇಡಮ್ ಎಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಮಾಡ್ಬೋದಾ? ಮಾಡ್ಬೋದು ಅಮ್ಮ, ಎಲ್ಲ ಸ್ತ್ರೀರೋಗ ತಜ್ಞರು ಅದನ್ನು ಪರೀಕ್ಷೆ ಮಾಡ್ತಾರೆ, ಖಂಡಿತ ಮಾಡ್ಬೋದು. ಥ್ಯಾಂಕ್ಸ್ ಮೇಡಮ್. ಓಕೆ, ಧನ್ಯವಾದ ಭಾಗ್ಯ ಅವರೇ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ. ರೇಡಿಯೋಯಿಂದ ದೂರ ಬನ್ನಿ ದಯಮಾಡಿ, ಅಥವಾ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ. ಮಾತಾಡ್ಬೇಕಲ್ಲ? ಮಾತಾಡಿ. ಹಲೋ, ಮಾತಾಡಿ. ಹಲೋ, ನಿಮ್ಮ ಹೆಸರು ಹೇಳಿ, ಮಾತಾಡಿ. ನಮಸ್ತೆ ಸರ್, ಹೇಳಿ ಸರ್. ನಮಸ್ತೆ ಮೇಡಮ್ ಅವರೇ. ಈಗ ನನ್ನ ಮಗಳಿಗೆ 17 ವರ್ಷ, ನನ್ನ ಮಗಳಿಗೆ ಅದು ತಿಂಗಳ ಋತುವಾಗಲ್ಲ, 3 ತಿಂಗಳು 4 ತಿಂಗಳು 5 ತಿಂಗಳು ಒಂದೊಂದು ಟೈಮು ಈ ತರ ಆಯ್ತಲ್ಲ. ಹಾಸ್ಪಿಟಲ್ ತೋರಿಸಿದ ಕೆಲ ಕಡೆ ಸ್ಕ್ಯಾನ್ ಎಲ್ಲ ಮಾಡಿಸಿದ್ದು, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು, ವಾಕ್ ಮಾಡಕ್ಕೆ ಹೇಳಿದ್ರು. ಓಕೆ, ಅವ್ರಿಗೆ ಮುಟ್ಟಾಗಿದ್ದು ಎಷ್ಟು ವಯಸ್ಸಲ್ಲಿ ಸರ್? ಅವ್ರಿಗೆ ಮುಟ್ಟಾಗಿದ್ದು 15 ವರ್ಷ. 15 ವರ್ಷ. ಇವಾಗ ಅವ್ರಿಗೆ ಇವಾಗ 17 ವರ್ಷ, ಈಗ ಫಸ್ಟ್ ಇಯರ್ ಓದ್ತಾ ಇದ್ದಾರೆ. ಓಕೆ, ಹಂಗಾಗಿ ಓಕೆ. ಈಗ ಅವರು ತಿಂಗಳ ಮುಂಚೆ ಮುಟ್ಟಾಗರು, ಈಗ 3 ತಿಂಗಳು 4 ತಿಂಗಳಾದ್ರೂ ಒಂದ್ಸಲ ಸತಿ ಆಗಲ್ಲ. ಆಮೇಲೆ ನಾವು ಕರ್ಕೊಂಡು ತೋರಿಸು, ಅದೇನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ದಪ್ಪ ಇದ್ದಾಳೆ. ಓಕೆ, ಅವ್ರು ವ್ಯಾಯಾಮ ಮಾಡಕ್ ಹೇಳಿದ್ರು. ವ್ಯಾಯಾಮ ಮಾಡ್ಲಿದ್ರೆ ತುಂಬಾ ಮುಂದಕ್ಕೆ ತುಂಬಾ ಕಷ್ಟ ಆಯ್ತದೆ. ಬ್ಲಡ್ ಟೆಸ್ಟ್ ಮಾಡಿದ್ರು, ಸ್ಕ್ಯಾನಿಂಗ್ ಮಾಡಿಸ್ತು ಗೌರ್ಮೆಂಟ್ ಹಾಸ್ಪಿಟಲ್. ಹಂಗಾಗಿ ಅದರಿಂದ ಏನಾರ ಸಮಸ್ಯೆ ಏನಾರ ಮೇಡಮ್ ಅವರೇ? ಹೌದು, ನೀವು ಹೇಳಿದ್ರಿ ಸ್ಟಾರ್ಟಿಂಗ್ ಆಗಿದ ತಕ್ಷಣ ರೆಗ್ಯುಲರ್ ಆಗಿ ಆಗ್ತಿತ್ತು, ಇತ್ತೀಚೆಗೆ ಈ ಥರ ಆಗಿದೆ ಅಂತ. ಹೌದು. ಸೊ ತೂಕ ಹೆಚ್ಚಿಗೆ ಆದಾಗ ಈ ಥರ ಸಮಸ್ಯೆಗಳನ್ನ ನಾವು ನೋಡ್ತೀವಿ. ಸೊ ತೂಕ ಹೆಚ್ಚು ಆದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಬಾಡಿಲಿ. ತೂಕ ಮೊದ್ಲಿಂದಲೂ ಅದೇ ರೀತಿ ಇದ್ದಾಳೆ, ಅದೇ ರೀತಿ ಇದ್ದಾಳೆ. ಈಗೇನ್ ದಪ್ಪ ಆಗಿರೋದಲ್ಲ, ಮೊದ್ಲಿಂದಲೂ ಅದೇ ರೀತಿ ಇದ್ಲ. ಮುಂಚೆಗೆಲ್ಲ ತಿಂಗಳ ಆಗೋರು. ಈಗ ಏನಾಯ್ತು ಅಂದ್ರೆ 3 ತಿಂಗಳು 4 ತಿಂಗಳಾದ್ರು ಒಂದೊಂದ್ಸತಿ ಡೇಟ್ ಆಗಲ್ಲ. ಹಂಗಾಗಿ ನಾವು ಹಾಸ್ಪಿಟಲ್ ತೋರಿಸ್ತು, ಆಮೇಲೆ ಸ್ಕ್ಯಾನ್ ಮಾಡಿಸ್ತು, ಬ್ಲಡ್ ಟೆಸ್ಟ್ ಮಾಡಿಸ್ತು, ಏನು ತೊಂದರೆ ಇಲ್ಲ ರಿಪೋರ್ಟ್ ಅಲ್ಲಿ ಅಂದ್ರು. ಓಕೆ, ವ್ಯಾಯಾಮ ಮಾಡಕ್ ಹೇಳಿದ್ರು. ವ್ಯಾಯಾಮ ಮಾಡ್ತಿದ್ದಾರೆ. ಅದರಿಂದ ಇದರ ಮುಂದಕ್ಕೆ ಏನೋ ತೊಂದರೆ ಆಯ್ತದೆ ಏನು ಹೆಂಗೆ? ಅಲ್ಲ, ಅವರು ವ್ಯಾಯಾಮ ಮಾಡಿ ತೂಕ ಕಡಿಮೆ ಮಾಡ್ಕೋಬೇಕಾಗತ್ತೆ. ತೂಕ ಕಡಿಮೆ ಆದರೆ ಹಾರ್ಮೋನ್ ಸರಿ ಹೋಗಿ ತಾನೇ ಪೀರಿಯಡ್ಸ್ ಬರುತ್ತೆ. ಮೇನ್ ಟ್ರೀಟ್ಮೆಂಟ್ ಇದಕ್ಕೆ ತೂಕ ಕಡಿಮೆ ಮಾಡೋದು. ಸೊ ತೂಕ ಕಡಿಮೆ ಮಾಡಿದ್ರೆ ಅವ್ರಿಗೆ ಪೀರಿಯಡ್ಸ್ ತಾನೇ ಸರಿ ಹೋಗುತ್ತೆ. ಹಾಂ, ತುಂಬಾ ಧನ್ಯವಾದಗಳು. ನಿಮ್ಮ ಹೆಸರು ಹೇಳ್ಬೋದಾ? ನನ್ನ ಹೆಸರು ಹಾಲಪ್ಪ ಅಂತ, ಹಾಸನಿಂದ. ಆಯ್ತು, ಧನ್ಯವಾದ ಹಾಲಪ್ಪ ಅವರೇ. ನಮಸ್ತೆ ಸರ್. ನಮಸ್ತೆ. ಮಾತಾಡಿ, ನಿಮ್ಮ ಹೆಸರು ಹೇಳಿ. ಸರ್, ನಾನು ಇಂದು ಅಂತ, ಬೇಲೂರಿಂದ. ಮಾತಾಡಿ ಇಂದು ಅವರೇ. ಸರ್, ನಾನು ಏಜು ಬಂದು 45. ಸರ್, ಆಕ್ಚುಲಿ ನನಗೆ ಇದು ಬ್ರೆಸ್ಟ್ ಅಲ್ಲಿ ಒಂದು ಗಂಟಿತ್ತು ಸರ್. ಮೇಡಮ್ ಹತ್ರ ಮಾತಾಡ್ತೀನಿ. ಮಾತಾಡಿ. ನಮಸ್ತೆ ಮೇಡಮ್. ಮಾತಾಡಿ ಇಂದವ್ರೆ. ನಮಸ್ತೆ ಮೇಡಮ್. ನಮಸ್ತೆ. ಅದೇ ಮೇಡಮ್, ಬ್ರೆಸ್ಟ್ ಅಲ್ಲಿ ಒಂದು ಇದಿತ್ತು, ಗಂಟಿತ್ತು. ಸರಿ ಅಂತ ಅದು ಮ್ಯಾಮೋಗ್ರಫಿ ಅದು ಇದೆಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದಾಗ ಗೊತ್ತಾಯ್ತು ಆಕ್ಚುಲಿ ಹೊಟ್ಟೆಲಿ ಲಿಂಫೋಮಾ ಇತ್ತು ಮ್ಯಾಮ್. ಲಿಂಫೋಮಾ. ಹಾಗಾಗಿ ಲಿಂಫೋಮಾಗೆ ಟ್ರೀಟ್ಮೆಂಟ್ ತಗೊಂತಾ ಇದೀನಿ ಈಗ. ಅದು ಕೀಮೋ ಮುಗೀತು, ಇವಾಗ ಇಮ್ಯುನೋಥೆರಪಿ ಕೊಡ್ತಾ ಇದಾರೆ. ಇದು ಬ್ರೆಸ್ಟ್ ಇಂದು ಗಂಟದ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಅದನ್ನ ಏನ್ ಮಾಡೋದು ಅಂತ ಮೇಡಮ್? ಅದು ಆಕ್ಚುಲಿ ಈಗ ತೊಂದರೆ ಇಲ್ಲ ಅಂತ ಅವ್ರು ಹೇಳಿದಾರೆ. ಟೆನ್ಷನ್ ಇದ್ದೇ ಇರುತ್ತೆ. ನೀವು ಈಗಾಗಲೇ ಚಿಕಿತ್ಸೆ ಪಡಿತಾ ಇದ್ದೀರಾ ಅಲ್ವಾ? ಸೂಕ್ತ ವೈದ್ಯರನ್ನೇ ಭೇಟಿ ಮಾಡಿದ್ದೀರಾ ನೀವು. ಅದಕ್ಕೆ ಕೀಮೋಥೆರಪಿ ಮತ್ತು ಇಮ್ಯುನೋಥೆರಪಿ ಏನು ಪಡಿತಾ ಇದ್ದೀರಾ, ನೀವು ಅದನ್ನೇ ಕಂಟಿನ್ಯೂ ಮಾಡಿ. ಸರಿ. ಈ ಬ್ರೆಸ್ಟಿಗೂ ಅವರೇ ನೋಡಿರ್ತಾರಲ್ವಾ ಲಿಂಫೋಮಾ? ಅಂದ್ರೆ ಇದು ಅದು ಅದೇ ಮ್ಯಾಮೋ ಎಲ್ಲ ಮಾಡಿದಾಗ ಇದೇನು ಪ್ರಾಬ್ಲಮ್ ಇಲ್ಲ ಅಂದ್ರು. ಬಟ್ ಅದು ಕ್ಯಾನ್ಸರ್ ಅಲ್ಲ. ಸರಿ. ನೀವು ಅದು ಕ್ಯಾನ್ಸರ್ ಅಲ್ಲ ಅಂತಂದ್ಮೇಲೆ ಅದನ್ನು ಭಯ ಪಡೋ ಅವಶ್ಯಕತೆ ಏನಿಲ್ಲ. ನೀವು ಯಾವುದಕ್ಕೆ ಇದಕ್ಕೆ ಕೀಮೋ ತಗೋತಾ ಇದ್ದೀರಾ? ಲಿಂಫೋಮಾಗೆ. ಅದನ್ನು ನೀವು ಕಂಟಿನ್ಯೂ ಮಾಡಿ. ಸರಿ. ಫ್ಯಾಟ್ ಇರುತ್ತಲ್ಲ ಬ್ರೆಸ್ಟಲ್ಲಿ, ಅದು ಸ್ವಲ್ಪ ಗಂಟು ಥರ ಕಾಣಿಸ್ಕೋತಾ ಇರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಕಾಣಿಸ್ಕೊಳ್ಳುತ್ತೆ. ನೀವು ಪ್ರತಿ ತಿಂಗಳು ಒಂದೊಂದು ಸಲ ನೀವೇ ಸ್ವತಃ ನಿಮ್ಮ ಸ್ತನಗಳನ್ನ
ಕನ್ನಡಿ ಮುಂದೆ ನಿಂತ್ಕೊಂಡು ಪರೀಕ್ಷೆ ಮಾಡಿಸ್ಕೊಳ್ಳಿ. ನಿಮ್ಗೇನಾದರೂ ಬದಲಾವಣೆ ಆಗ್ತಾ ಇದೆ ಅದರಲ್ಲಿ ಅಂತಂದರೆ ನೀವು ಸರ್ಜನ್ ಡಾಕ್ಟ್ರ್ ಅಥವಾ ಸ್ತ್ರೀರೋಗ ತಜ್ಞರನ್ನು ಭೇಟಿ ಮಾಡಿ ಅವ್ರ ಹತ್ರ ಕೂಡ ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಳಿ. ಸರಿ, ಅದು ಹಾಗೆ ಬಿಟ್ಟರೆ ಅಂತಂದ್ರೆ ಇಲ್ವಾ ಅಥವಾ ತೆಗಿಸ್ಬೇಕಾ? ಇಲ್ಲ, ತೆಗಿಯೋ ಆಗಿದ್ದಿದ್ರೆ ಮೊದಲೇ ಅವರೇ ತೆಗಿತಾಯಿದ್ರು ನಿಮ್ಗೆ ಲಿಂಫೋಮಾ ಟ್ರೀಟ್ಮೆಂಟ್ ಕೊಡೋವಾಗೇನೆ. ಅವಶ್ಯಕತೆ ಇಲ್ದಲೇ ಇರೋದ್ರಿಂದ ಹಾಗೆ ಬಿಟ್ಟಿದ್ದಾರೆ. ಆದರೆ ನೀವು ಪ್ರತಿ ತಿಂಗಳು ಪರೀಕ್ಷೆ ಮಾಡಿಸ್ಕೊಳ್ಳೋದೇ ಒಳ್ಳೆಯದು. ಅವಾಗವಾಗ ವೈದ್ಯರನ್ನು ಭೇಟಿ ಮಾಡಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಮೇಡಮ್, ಇನ್ನೊಂದೇ ಒಂದು ಕ್ವಶನ್. ಹೇಳಿ. ಅದು ಒಂದು ಮನುಷ್ಯನಿಗೆ ಎರಡೆರಡು ಟೈಪ್ ಕ್ಯಾನ್ಸರ್ ಬರೋ ಸಾಧ್ಯತೆಗಳಿದೆಯಾ ಅಂತ? ಇರುತ್ತೆ. ಇರುತ್ತಾ ಮೇಡಮ್? ಇರುತ್ತೆ. ಧನ್ಯವಾದ ಇಂದು ಅವರೇ ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ. ಮುಂದಿನ ಕರೆಗೆ ಹೋಗ್ತೀವಿ ನಾವು. ನಮಸ್ಕಾರ. ನಮಸ್ತೆ ಸರ್, ನಾನು ವಿಜಯಲಕ್ಷ್ಮಿ ರಾಜರಸು ಗುಜನಹಳ್ಳಿಯಿಂದ. ಮಾತಾಡಿ ವಿಜಯಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ ಅಮ್ಮ. ಮತ್ತೆ ನನ್ನ ತಂಗಿ ಮಗಳು ಮೇಡಮ್ 2 ವರ್ಷ ಆಯ್ತು ಋತುಮತಿಯಾಗಿ. ಆಗಿ 1 ವರ್ಷ ಡೇಟು ಆಗ್ತಾ ಇದ್ಲು ಕರೆಕ್ಟ್ ಆಗಿ, 1.5 ತಿಂಗಳಿಗೆ 1 ತಿಂಗಳಿಗೆ ಈ ತರ ಎಲ್ಲ. ಆಮೇಲೆ 1 ವರ್ಷ ಆಗ್ಲೇ ಇಲ್ಲ. 1 ವರ್ಷ ಆದ್ಮೇಲೆ ಮೊನ್ನೆ ಡಿಸೆಂಬರ್ ಅಲ್ಲಿ 28ನೇ ತಾರೀಕು ಡೇಟ್ ಆಯ್ತು ಮೇಡಮ್. ಆಮೇಲೆ ಇವಾಗ ಮತ್ತೆ ತಿರ್ಗಾ ಆಗಿಲ್ಲ, ಇವಾಗ 2 ತಿಂಗಳಾಗಕ್ಕಾಯ್ತು. ಅವಳಿಗೆ ಎಷ್ಟು ವಯಸ್ಸು ಅಂದ್ರಿ ಅಮ್ಮ? ಅವಳಿಗೆ 15 ಮೇಡಮ್, ಈ ವರ್ಷ 15. ದೊಡ್ಡವಳಾಗಿ ಈಗ 1 ವರ್ಷ ಆಗಿದೆ. 2 ವರ್ಷ ಆಗಿದೆ. ಓಕೆ. ಅವ್ರಿಗೆ ಅಮ್ಮ ಈಗ ಮುಟ್ಟು ಆಗಿ ಅಂದರೆ ದೊಡ್ಡವಳಾಗಿ 3 ವರ್ಷದ ತನಕ HPO ಆಕ್ಸಿಸ್ ಅಂತ ಹೇಳ್ತೀವಿ. HPO ಅಂದರೆ ಹೈಪೋಥಾಲಮಸ್, ಅಂದರೆ ನಮ್ಮ ಬಾಡಿಯಲ್ಲಿ ಆರ್ಗನ್ಸ್ ಇರ್ತವೆ, ಅಂದರೆ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡೋ ಅಂಥದ್ದು. ಆ ಆಕ್ಸಿಸ್ ಇನ್ನು ಬಲ್ತಿರಲ್ಲ. ಸೊ 3 ವರ್ಷದ ತನಕ ಋತುಚಕ್ರ ಏರುಪೇರು ಆಗ್ತಾ ಇದೆ ಅಂತ ಅಂದರೆ ನಾವು ಪರವಾಗಿಲ್ಲ, ವೆಯ್ಟ್ ಮಾಡಿ, ಅವರಿಗೆ ಆಹಾರದಲ್ಲಿ ಕರೆಕ್ಟಾಗಿ ಕೊಡಿ, ಅವ್ರಿಗೆ ಎಕ್ಸಸೈಸ್ ಮಾಡೋದಕ್ಕೆ ಹೇಳಿ ಅಂತ ಹೇಳ್ತೀವಿ. 3 ವರ್ಷದ ತನಕ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಇವ್ರಿಗೆ 1 ವರ್ಷ ತನಕ ಅವ್ರಿಗೆ ಮುಟ್ಟಾಗಿಲ್ಲ ಅಂತ ಅಂದಾಗ ಒಂದು ಸತಿ ನಾವು ಸ್ಕ್ಯಾನ್ ಮಾಡಿಸ್ಕೊಳ್ಳೋಕ್ಕೆ ಅಡ್ವೈಸ್ ಮಾಡ್ತೀವಿ ಅಮ್ಮ, 1 ವರ್ಷದ ತನಕ ಆಗಿಲ್ಲ ಅಂತ. ಸೊ ಬೇಸಿಕ್ ಒಂದು ಸ್ಕ್ಯಾನ್ ಮಾಡಿಸ್ಲಿ, ಬಟ್ ತುಂಬ ಗಾಬರಿ ಆಗೋ ಅಂಥದ್ದೇನಿಲ್ಲ. ಆದರೆ ಈ ಹರಿಯದ ವಯಸ್ಸಿನಲ್ಲಿ ಅದೇ ಜಸ್ಟ್ ಹೇಳೋದಕ್ಕಷ್ಟೇ ಪ್ರೆಗ್ನೆನ್ಸಿ ಚಾನ್ಸಸ್ ಕೂಡ ಇರುತ್ತೆ. ಅದನ್ನ ತಂದೆ ತಾಯಿಯರು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಅದ್ರ ಜೊತೆಗೆ ಒಂದ್ಸತಿ ಸ್ಕ್ಯಾನ್ ಮಾಡಿಸ್ಕೊಂಡ್ರೆ ಒಳ್ಳೇದು. ಈ ತರ ಪೇಷಂಟ್ಸ್ಗೆ ಡೈರೆಕ್ಟ್ ಆಗಿ ಒಂದ್ಸತಿ ನೋಡಿದ್ರೆ ಒಳ್ಳೇದು ಅಮ್ಮ. ಅದೇ ಮೇನ್ ರೀಸನ್ ಇರುತ್ತೆ. ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್, ಮತ್ತೆ ಎಲ್ಲ ಟೆಸ್ಟ್ಗಳನ್ನು ಮಾಡ್ತಿದ್ದಾರೆ. ಅದ್ರಲ್ಲೆಲ್ಲ ಮತ್ತೆ ಥೈರಾಯ್ಡ್ ಟೆಸ್ಟ್ ಎಲ್ಲ ಮಾಡ್ತಿದ್ದಾರೆ ಮೇಡಮ್. ಅದ್ರಲ್ಲೆಲ್ಲ ನಾರ್ಮಲ್ ಅಂತಾನೆ ಬಂದಿದೆ. ಆದ್ರೆ ಅದೇ ಇವಾಗ 1 ವರ್ಷ ಆದ್ಮೇಲೆ ಮೊನ್ನೆ ಆಗಿದೆ, ಮತ್ತೆ 2 ತಿಂಗಳು ಆಗಕ್ಕಾಯ್ತು, ಇನ್ನೂ ಆಗಿಲ್ಲ. ಇಂಥ ಮಕ್ಕಳಿಗೆ ಅಮ್ಮ ಮೇನ್ ಆಗಿ ಎಕ್ಸಸೈಸ್ ಬೇಕು. ಅವಳಿಗೆ ಈಗ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಅಥವಾ ಕಾಲೇಜಿಗೆ ಹೋಗ್ತಾಳೆ ಅಂತ ಅಂದಾಗ ಎಕ್ಸಸೈಸ್, ಆಟ ಆಡೋದಕ್ಕೆ ಏನೇನು ಇರುತ್ತೆ ಅದನ್ನೆಲ್ಲದಕ್ಕೂ ಆಟ ಆಡಕ್ಕೆ ಬಿಡಬೇಕು. ಅವಳಿಗೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದಕ್ಕೆ ಕೂಡ ಹೇಳಬೇಕು. ಮತ್ತೆ ಈ ಹೊರಗಡೆ ಜಂಕ್ ಫುಡ್ಸ್, ಈ ಪಾನಿಪುರಿ, ಗೋಬಿ ಮಂಚೂರಿ ಅಂತದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸ್ವಲ್ಪ ಅವಾಯ್ಡ್ ಮಾಡಕ್ ಹೇಳ್ಬೇಕು. ಅವರಿಗೆ ಹೆಲ್ದಿ ಫುಡ್ನ ಕೊಡಬೇಕು, ಮತ್ತೆ ಎಕ್ಸಸೈಸ್ ಮಾಡಕ್ಕೆ ನೀವು ಹೇಳ್ಬೇಕು ಅವರಿಗೆ. ಅದೇ ಮೇನ್ ಟ್ರೀಟ್ಮೆಂಟ್ ಇಂಥ ಮಕ್ಕಳಿಗೆ. ಧನ್ಯವಾದ ವಿಜಯಲಕ್ಷ್ಮಿ ಅವ್ರಿಗೆ ಕರೆ ಮಾಡಿದ್ದಕ್ಕಾಗಿ. ತಾವು ಹೇಳ್ತಾ ಇದ್ರಿ ಮೇಡಮ್, ಈ MTP ಅನ್ನುವಂಥದ್ದೊಂದು ಸಮಸ್ಯೆ ಇರುತ್ತೆ ಅಂತ ಹೇಳಿ, ಇದನ್ನು ಹೇಗೆ ನಿಭಾಯಿಸಬೇಕು, ಇದರ ಬಗ್ಗೆ ಒಂದಷ್ಟು ಮಾಹಿತಿ ಮಾಡಿಕೊಡಿ ಸರ್. ನಾವು ನೋಡ್ತೀವಿ MTP ಅಂದ್ರೆ ಏನು ಅನ್ನುವಂಥದ್ದನ್ನು ಕನ್ನಡದಲ್ಲಿ ನಮ್ಮ ಶ್ರೋತೃಗಳಿಗೆ ಅರ್ಥ ಆಗೋ ಥರ ಹೇಳಬೇಕು ಅಂತಾರೆ. ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, ಗರ್ಭಪಾತ ಅಂತ. ಗರ್ಭಪಾತ. ಸೊ ಇದು ಕೆಲವ್ರಿಗೆ ಏನಾಗುತ್ತೆ, ಮುಟ್ಟಾಗಿರಲ್ಲ 1-1.5 ತಿಂಗಳು, ಅವರಿಗೆ ಡಾಕ್ಟರ್ ಹತ್ರ ಬರೋ ಅಷ್ಟು ಕೆಲವ್ರಿಗೆ ಗೊತ್ತಿರೋದಿಲ್ಲ. ಕೆಲವ್ರಿಗೆ ಏನು ಹಿಂಗಾಗ್ಬಿಡ್ತಲ್ಲ, ನಾನು ಡಾಕ್ಟರ್ ಹತ್ರ ಹೆಂಗೆ ಹೋಗೋದು ಅಂತ ಸಂಕೋಚ. ಒಂದು ಕಡೆ ಮನೇಲಿ ಯಾರಿಗೂ ಹೇಳ್ಕೊಡಲ್ಲ, ಬೈತಾರೆ ಮತ್ತೆ ಪ್ರೆಗ್ನೆನ್ಸಿ ಆಗಿದೆ ಅಂತ. ಆ ಥರ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇಲ್ಲ ಅವ್ರಿಗೆ ಬೇಕಾಗಿರಲ್ಲ, ಮನೆಯವ್ರಿಗೆ ಬೇಕಾಗಿರುತ್ತೆ ಪ್ರೆಗ್ನೆನ್ಸಿ. ಸೊ ಈ ಥರ ಸಮಸ್ಯೆಗಳಲ್ಲಿ ಅವರು ಸಿಕ್ಕಾಕೊಂಡಿರ್ತಾರೆ ಹೆಣ್ಮಕ್ಳು. ಸೊ ಅವ್ರಿಗೆ ಏನು ಮಾಡಬೇಕು ಅಂತ ಕೆಲವು ಸತಿ ತೋಚೋದಿಲ್ಲ. ಸೊ ಏನು ಮಾಡ್ತಾರೆ, ನಿಯರ್ ಬೈ ಹತ್ರದಲ್ಲಿರುವ ಮೆಡಿಕಲ್ ಶಾಪ್ಗೆ ಹೋಗ್ತಾರೆ. ಈ ಥರ ನಂಗೆ ಆಗಿದೆ, ಟ್ಯಾಬ್ಲೆಟ್ಸ್ ಕೊಡಿ ಅಂತ ಕೇಳ್ತಾರೆ. ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ ಅದು. ಸೊ ಅವ್ರು ಕೊಡ್ತಾರೆ, ಕರೆಕ್ಟಾಗಿ ಅಡ್ವೈಸ್ ಸಿಗೋದಿಲ್ಲ ಅವ್ರಿಗೆ, ಹೇಗೆ ತೊಗೋಬೇಕು, ಯಾವ ಥರ ತೊಗೋಬೇಕು, ಸಮಸ್ಯೆ ಏನಾಗುತ್ತೆ, ಟ್ಯಾಬ್ಲೆಟ್ಸ್ ತೊಗೊಂಡು ಏನೂ ಸಿಗೋದಿಲ್ಲ. ಮಾತ್ರೆ ಕೊಡ್ತಾರೆ, ಇದೊಂದು ತೊಗೊಳ್ಳೋ ಏನೋ ಹೇಳ್ತಾರೆ, ಅವ್ರು ತೊಗೊಂಡಿರ್ತಾರೆ. ಏನಾಗುತ್ತೆ ಸಮಸ್ಯೆ, ಬ್ಲೀಡಿಂಗ್ ಕೆಲವು ಸತಿ ತುಂಬ ಹೆಚ್ಚಾಗುತ್ತೆ. ಆವಾಗ ಅವ್ರಿಗೆ ಎಲ್ಲಿ ಬರಬೇಕು ಗೊತ್ತಾಗಲ್ಲ. ಸೊ ಮಧ್ಯರಾತ್ರಿ ಆದಾಗ ತುಂಬ ಬ್ಲೀಡಿಂಗ್ ಆಗೋದು, ಈ ಥರ ಆಗಿ ಅವ್ರಿಗೆ
ತುಂಬ ತೊಂದರೆಗಳಾಗುತ್ತೆ. ಇಲ್ಲ ಕಂಪ್ಲೀಟಾಗಿ ಅಬಾರ್ಷನ್ ಆಗಲ್ಲ, ಗರ್ಭಪಾತ ಆಗೋದಿಲ್ಲ. ಆಗದೆ ಇದ್ದಾಗ ಇನ್ಫೆಕ್ಷನ್ಸ್ ಶುರು ಆಗುತ್ತೆ. ಸೊ ಈ ಥರದ ಸಮಸ್ಯೆಗಳನ್ನ ತುಂಬ ನೋಡ್ತೀವಿ ನಾವು. ಅದಕ್ಕೋಸ್ಕರ ವೈದ್ಯರ ಹತ್ರ ಹೋಗೋ ಅಂಥದ್ದು ಏನೇ ಸಮಸ್ಯೆ ಇದ್ರೂ ಕೂಡ ಅವ್ರ ಹತ್ರ ಹೋಗಲೇಬೇಕು. ಸೂಕ್ತ. ಇದು ಹೋಗಿ ಏನಕ್ಕೆ ಅಂತಂದರೆ ಪ್ರೆಗ್ನೆನ್ಸಿ ಫಸ್ಟ್ ನಾವು ಎಲ್ಲಿದೆ ಅಂತ ನೋಡ್ಕೋಬೇಕು. ಎಷ್ಟು ವಾರಗಳಾಗಿದ್ದಾವೆ, ಎಷ್ಟು ತಿಂಗಳು ಆಗಿದೆ ಅಂತ ನೋಡಿಕೊಂಡು ಸ್ಕ್ಯಾನ್ ಮಾಡಿ ಪ್ರೆಗ್ನೆನ್ಸಿ ಎಲ್ಲಿದೆ, ಗರ್ಭಕೋಶದಲ್ಲಿದೆಯಾ, ಟ್ಯೂಬಲ್ಲಿದೆಯಾ ಅಥವಾ ಅಂಡಕೋಶದಲ್ಲೂ ಇರ್ಬೋದು. ಸೊ ಈ ಥರ ನೋಡಿಕೊಂಡು ನಾವು ಅವ್ರಿಗೆ ಯಾವ ಥರ ಮೆಡಿಕೇಷನ್ಸ್ ಕೊಡಬೇಕು, ಎಷ್ಟು ವಾರ ಆಗಿದೆ, ಯಾವ ಮೆಡಿಕೇಷನ್ ಕೊಟ್ಟರೆ ಅದು ಸೂಕ್ತ, ಮೆಡಿಕೇಷನ್ಸಲ್ಲಿ ಆಗುತ್ತಾ ಅಥವಾ ಡೈರೆಕ್ಟ್ಲಿ ಸರ್ಜರಿ ಬೇಕಾಗುತ್ತಾ, ಕ್ಲೀನ್ ಮಾಡಿಸ್ಬೇಕಾ ಅಂತ ನೋಡಿಕೊಂಡು ಅದು ಸಲಹೆ ಕೊಡ್ತೀವಿ ನಾವು. ಮತ್ತು ಇದು ಸೇಫಾಗಿ ನಾವು ಮಾಡುವಂಥ ಪ್ರಾಕ್ಟೀಸ್ ಆಗಿರುತ್ತೆ. ಸೊ ಅವ್ರು ನಮ್ಮ ಹತ್ರ ಬಂದರೆ ಯಾವ ಸಂಕೋಚ ಇಲ್ದರೆ ಅವ್ರು ಬಂದರೆ ಅವರು ಅದನ್ನ ಸರ್ವಿಸ್ನ ನಮ್ಮ ಹತ್ರ ತಗೋಬೋದು. ಅವರು ಯಾವ ಮುಚ್ಚುಮರೆ ಮಾಡಬಾರ್ದು, ಸ್ವಯಂ ವೈದ್ಯವನ್ನು ಮಾಡಲಿಕ್ಕೆ ಹೋಗಲೇಬಾರ್ದು. ಹೌದು. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನನ್ನ ಹೆಸರು ಸುಜಾತ ಅಂತ. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಸರ್. ಅವಳಿಗೆ 23 ವರ್ಷ. ಡಾಕ್ಟರ್ ಇದ್ದಾರೆ, ಮಾತಾಡಿ ಸುಜಾತ. ನನ್ನ ಮಗಳಿಗೆ 23 ವರ್ಷ ಮೇಡಮ್. ಅವಳು MSc ಮಾಡ್ತಾ ಇದ್ಲು ಇದರಲ್ಲಿ ಶಂಕರಗಢದಲ್ಲಿ. ಈಗ ಒಂದು 8 ತಿಂಗಳಿಂದ ಸರಿಗೋ ಈಗ ಡಾಕ್ಟರ್ ತೋರಿಸಿದ್ವಿ ಮೇಡಮ್. ಒಂದ್ 4 ತಿಂಗಳಿಂದ ಆಗಿದ್ಲು. ಆಮೇಲೆ ಈಗೆಲ್ಲ 3 ತಿಂಗಳಾಯ್ತು, ಮತ್ತೆ ರಜಾ ಆಗಿಲ್ಲ ಮೇಡಮ್. ಅವಳು ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೊಂಡಿದ್ದೀರಾ? ಟೆಸ್ಟ್ ಥೈರಾಯ್ಡ್ ಎಲ್ಲ ಟೆಸ್ಟ್ ಮಾಡಿದ್ರು. ಅವರು ಏನೂ ಇಲ್ಲ, ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದ್ರು. ವೆಯ್ಟ್ ಕಡಿಮೆ ಮಾಡ್ಕೋಬೇಕು, ವ್ಯಾಯಾಮ ಮಾಡ್ಬೇಕು ಅಂತ. ಹೀಗಾಗಿ 3 ತಿಂಗಳಾಯ್ತು. ಈಗ 3 ತಿಂಗಳಾದ್ರೂ ಆಗಿಲ್ಲ ಮೇಡಮ್. ಈ 23 ವರ್ಷಕ್ಕೆ ಮುಂಚೆ ಈಗ ಕರೆಕ್ಟಾಗಿ ಆಗ್ತಾ ಇದ್ಲು, 1-2-3 ತಿಂಗಳು ಕರೆಕ್ಟಾಗಿ ಆಗ್ತಾ ಇದ್ಲು. ಈಗ ಅವ್ರದ್ದು ವಿದ್ಯಾಭ್ಯಾಸ ಮುಗ್ದಿದ್ಯಾ? ಮುಗೀತು ಮೇಡಮ್, MSc ಮುಗೀತು. ಈಗ ಮನೇಲಿದ್ದಾಳೆ. ಈಗ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಸ್ಥೂಲಕಾಯ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಹೆಣ್ಮಕ್ಳು ಹಿಂದೆ ಕೆಲಸ ಮಾಡ್ತಾ ಇದ್ರಲ್ಲ, ಅಷ್ಟು ಕೆಲಸ ಮಾಡಿ ಅವರ ಶರೀರವನ್ನು ಸಾಕಷ್ಟು ತಕ್ಕ ಮಟ್ಟಿಗೆ ಇಟ್ಕೋಬೇಕು ಅನ್ನೋ ಜವಾಬ್ದಾರಿ ಯಾವ ಹೆಣ್ಣು ಮಕ್ಳಿಗೂ ಇಲ್ಲ. ಎಲ್ಲರೂ ಯಾವಾಗಲೂ ಮೊಬೈಲಲ್ಲೇ ಆಡೋದು, ಟಿವಿನೇ ನೋಡೋದು. ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತ ಏನು ಹೇಳ್ತೀವಿ ನಾವು, ದೈಹಿಕ ಎಕ್ಸಸೈಸು ಚಟುವಟಿಕೆಗಳು ಯಾವುದೂ ಈ ಹೆಣ್ಣು ಮಕ್ಕಳಲ್ಲಿಲ್ಲ. ನಮ್ಮಲ್ಲಿ ಬರೋ ಎಲ್ಲ ತಾಯಂದಿರು ಹೇಳೋದು ಒಂದೇ, ನನ್ನ ಮಗಳು ಯಾವಾಗಲೂ ಟಿ ವಿ ನೋಡ್ತಿರ್ತಾಳೆ, ಯಾವಾಗಲೂ ಮೊಬೈಲಲ್ಲಿ ನೋಡ್ತಾ ಇರ್ತಾಳೆ, ಒಂದು ವ್ಯಾಯಾಮ ಮಾಡಲ್ಲ, ಮನೇಲಿ ಒಂದು ಕೆಲಸ ಮಾಡಲ್ಲ, ಹೇಳಿದರೆ ಕೋಪ ಮಾಡ್ಕೋತಾರೆ, ಬೇಗ ಸಿಟ್ಟು ಮಾಡ್ಕೋತಾರೆ. ಅದೇನೆ ಕೆಲಸ ಇರೋದಿಲ್ವಲ್ಲ, ಅದಕ್ಕೆ ಭಾಳ ಸಿಟ್ಟು ಮಾಡ್ಕೋತಾರೆ. ಅವ್ರಿಗೆ ನೀವೇನು ಮಾಡಬೇಕು ಅಂತಂದರೆ, ತಂದೆ ತಾಯಂದಿರು ಜವಾಬ್ದಾರಿ ಕೂಡ ಆಗಿರುತ್ತೆ. ಅವ್ರ ಹೆಣ್ಣು ಮಕ್ಕಳನ್ನು ಮಾನಸಿಕವಾಗಿ ದೈಹಿಕವಾಗಿ ಎರಡೂ ಕಡೆನೂ ಸರಿಯಾಗಿ ಬೆಳವಣಿಗೆ ಬರೋ ರೀತಿ ನೋಡ್ಕೋಬೇಕು. ಅವರು ಬರೀ ಓದೋದೇ ಒಂದು ಮುಖ್ಯ ಆಗಿರೋದಿಲ್ಲ, ದೇಹ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ನಮ್ಮ ಆರೋಗ್ಯಕ್ಕೆ ನಮ್ಮ ದೇಹ ನಮ್ಮ ಆರೋಗ್ಯ ಅದು ನಮ್ಮ ಕೈಯಲ್ಲೇ ಇರುತ್ತೆ. ಅದರಿಂದ ನಿಮ್ಮ ಮಗಳಲ್ವಾ, ಅವಳು ಏನು ಅನ್ಎಜುಕೇಟೆಡ್ ಏನಲ್ಲ, ವಿದ್ಯಾವಂತೇನೇ ಆಗಿರೋದ್ರಿಂದ ಅವರ ಆರೋಗ್ಯ ಅವರೇ ಕಾಪಾಡಬೇಕು. ಮೊದಲೇ ಹೇಳ್ದಂಗೆ ಈ ಸ್ಥೂಲಕಾಯ ಅನ್ನೋದಿದೆಯಲ್ಲ, ಒಬ್ಯಾಸಿಟಿ, ಅದೇ ಈಗ ಎಲ್ಲ ಹೆಣ್ಣು ಮಕ್ಕಳಿಗೆ ಋತುಚಕ್ರ ಅಥವಾ ಋತುಬಂಧ ವ್ಯತ್ಯಾಸ ಆಗಲಿಕ್ಕೆ ಅದೇ ಮುಖ್ಯವಾದ ಕಾರಣ ಆಗಿರೋದ್ರಿಂದ ಅವರ ದೈಹಿಕ ಚಟುವಟಿಕೆಯಿಂದ ಅವರ ತೂಕವನ್ನು ಕಮ್ಮಿ ಮಾಡಿಕೊಳ್ಳೇಬೇಕು. ಥೈರಾಯ್ಡ್ ಸಮಸ್ಯೆ ಒಂದು ಸಾಮಾನ್ಯವಾಗಿ ಇಲ್ಲ, ಇಲ್ದಲೇ ಇರೋದ್ರಿಂದ ಒಂದು ತೂಕ ಒಂದು ಕಮ್ಮಿ ಮಾಡ್ಕೋಬೇಕು. ಅಟ್ಲೀಸ್ಟ್ 3 ತಿಂಗಳವರೆಗೂ ಸ್ವಲ್ಪ ಲೇಟ್ ಆದರೆ ಪರವಾಗಿಲ್ಲ, ಅದಾದ ನಂತರ ಲೇಟ್ ಆಗೋಕ್ಕೆ ಬಿಡಬೇಡಿ. ನೀವು ಸ್ತ್ರೀರೋಗ ತಜ್ಞರನ್ನು ಭೇಟಿ ಮಾಡಿ, ಅವರು ನಿಮಗೆ ಏನು ಔಷಧ ಕೊಡ್ತಾರೆ ಅದನ್ನು ತೊಗೊಂಡು ಅವಳದು ಏನು ಮೆನ್ಸ್ಟ್ರಲ್ ಸೈಕಲ್ ಇದೆ ಅದನ್ನು ಸರಿ ಮಾಡ್ಕೋಬೇಕು. ಥ್ಯಾಂಕ್ ಯು ಮೇಡಮ್. ಓಕೆ, ಧನ್ಯವಾದ ಸುಜಾತ ಅವರೇ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆ ಯಾರು ಮಾಡಿದ್ದಾರೆ? ನಮಸ್ತೆ ಸರ್. ನಮಸ್ಕಾರ ಸರ್, ನಾನು ಕೇಶವ ಪ್ರಸಾದ್ ಅಂತ. ಮಾತಾಡಿ ಕೇಶವ ಪ್ರಸಾದ್ ಅವರೇ. ಇದು 3 ಜನ ಡಾಕ್ಟರ್ಗೆ ನನ್ನೊಂದು ಕ್ವಶನ್ ಐತಿ. ಇದು ಸಾರ್ವಜನಿಕವಾಗಿ ಬೇಕಾಗಿರುವಂತಹ ಕ್ವಶನ್ ಇದು. ಕೇಳಿ. ಇತ್ತೀಚಿನ ದಿನಗಳಲ್ಲಿ 3 ಜನರಿಗೂ ಮೊದಲಿಗೆ ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ಶುಭಾಶಯಗಳು ನಮ್ಮ ವೈದ್ಯರಿಗೆಲ್ಲ. ಧನ್ಯವಾದ ಸರ್. ನಮ್ಮ 3 ಜನಕ್ಕೂ ಒಂದು ಕೇಳೋದು, ಇದು ಸಾರ್ವಜನಿಕವಾಗಿರುವಂತ ಕ್ವಶನ್ ಇದೆ. ಆಕ್ಚುಲಿ ಇತ್ತೀಚೆಗೆ ದಿನಗಳಲ್ಲಿ ಹೆಣ್ಮಕ್ಳುಗಳಿಗೆ ತುಂಬಾ ಕ್ಯಾನ್ಸರ್ ಅನ್ನೋದು ಒಂದು ವೇಗವಾಗಿ ಹರಡ್ತಾ ಇದೆ. ಅದರೊಳಗಡೆನು ಅದಕ್ಕೆ ಪ್ರಿಲಿಮಿನರಿ ಮುಂಚಿತವಾಗಿ ಏನು ಅವರ ಒಂದು ಡಾಕ್ಟರ್ ಸಲಹೆ ಏನು, ಅವರು ಅದಕ್ಕೆ ಈ ವ್ಯಾಕ್ಸಿನ್ ಅಂತ ಒಂದಿದೆ,
ಅದರೊಳಗಡೆ ಸಾರ್ವಜನಿಕವಾಗಿ ಏನಾಗಿದೆ ಅಂದ್ರೆ ಅದು ಕನ್ಫ್ಯೂಷನ್ ಆಗಿದೆ, ಎಲ್ರಿಗೂ ಅದು ಸರಿಯಾಗಿ ತಲುಪ್ತಾ ಇಲ್ಲ. ಈ ಕ್ಯಾನ್ಸರ್ ವ್ಯಾಕ್ಸಿನ್ ಹೆಂಗ್ ತಗೋಬೇಕು, ಯಾವ ಏಜ್ ಅಲ್ಲಿ ತಗೋಬೇಕು, ಮದುವೆ ಆದವ್ರು ತಗೋಬೋದಾ ಅಥವಾ ತುಂಬಾ ಏಜ್ ಆಗಿರೋರು ತಗೋಬೋದಾ ಅಥವಾ ಟೀನೇಜರ್ ತಗೊಂಡ್ರೆ ಏನು ಉಪಯೋಗ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಸರ್. ಇದು ಅದಕ್ಕೆ ನಾನು 3 ಜನ ವೈದ್ಯಾಧಿಕಾರಿಗಳಿರೋದ್ರಿಂದ ಈ ಒಂದು ಕ್ವಶನ್ ಇದು ಸಾರ್ವಜನಿಕವಾಗಿರೋದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಸರ್. ಇದು ಹೌದು ಮೊನ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮ ಪ್ರಸಾರ ಮಾಡಿದ್ವಿ ನಾವು. ಕರೆಕ್ಟ್. ಇದು ವೈಯಕ್ತಿಕವಾಗಿ ಅಲ್ಲ, ಅದೊಂದು ಸ್ವಲ್ಪ ಒಂದು ಸಂಕ್ಷಿಪ್ತವಾಗಿ ತಿಳಿಸಿದ್ರೆ ಬಹಳ ಒಂದು ಅದ್ರ ಬಗ್ಗೆ ಹೇಳ್ತಾರೆ ಮೇಡಮ್ ಹೇಳ್ತಾರೆ. ನೀವು ಒಂದು ಒಳ್ಳೆ ಪ್ರಶ್ನೆನೇ ಕೇಳಿದ್ದೀರಾ. ನಾವು ಈ ಕಾರ್ಯಕ್ರಮವನ್ನು ಸುಮಾರು 6 ತಿಂಗಳಿಂದ ನಾವು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ, ಜನಗಳಲ್ಲಿ ಒಂದು ಅವೇರ್ನೆಸ್ ಮೂಡಿಸೋದಕ್ಕೆ. ಮತ್ತು ವ್ಯಾಕ್ಸಿನ್ ಕೂಡ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಎಲ್ಲ ಕ್ಯಾನ್ಸರ್ಗಳನ್ನೂ ನಾವು ತಡೆಗಟ್ಟೋಕ್ಕಾಗೋದಿಲ್ಲ. ಕ್ಯಾನ್ಸರ್ ತಡೆಗಟ್ಟಬೇಕಾಗಿರೋದು ಒಂದೇ ಕ್ಯಾನ್ಸರು, ಗರ್ಭಕೋಶದ ಕೊರಳಿನ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದು ಒಂದು HPV ವೈರಸ್ಸಿಂದ ಹರಡೋದ್ರಿಂದ ನಮಗೆ ಕಾರಣ ಗೊತ್ತಿರೋದ್ರಿಂದ ಈ ವೈರಸ್ಗೆ ನಿಮಗೆ ಪೋಲಿಯೋ ವ್ಯಾಕ್ಸಿನ್ ಹಾಕ್ತಾರೆ, ಕೋವಿಡ್ ವ್ಯಾಕ್ಸಿನ್ ಹಾಕಿದ್ದಾರೆ. ಅದೇ ರೀತಿ ಈ ವೈರಸ್ಗೂ ಕೂಡ ವ್ಯಾಕ್ಸಿನ್ ಇದೆ. ಈ ವ್ಯಾಕ್ಸಿನನ್ನು ನಾವು 9 ರಿಂದ 14 ವಯಸ್ಸಿನ ಮಕ್ಕಳಿಗೆ, ಹೆಣ್ಣು ಮತ್ತು ಗಂಡು ಇಬ್ರಿಗೂ ಹಾಕ್ಬೋದು. ನಮ್ಮದು ಪ್ರಿಫರೆನ್ಸು ಹೆಣ್ಣು ಮಕ್ಕಳಿಗೆ ಇರುತ್ತೆ. ಈ ಹೆಣ್ಣು ಮಕ್ಕಳಿಗೆ 2 ಡೋಸು ಲಸಿಕೆಯನ್ನು ಹಾಕಬೇಕು. ಒಂದು 0 ಮತ್ತು 6 ತಿಂಗಳಿಗೆ, ಇವತ್ತು ತೊಗೊಂಡ್ರೆ ಇನ್ನು 6 ತಿಂಗಳ ನಂತರ. ಅಥವಾ 14 ವರ್ಷ ಮೇಲ್ಪಟ್ಟ ಹೆಣ್ಣು ಮಕ್ಕಳಿಗೆ ನಾವು 3 ಡೋಸ್ ಕೊಡಬೇಕಾಗತ್ತೆ. ಒಂದು ಇವತ್ತು ಕೊಟ್ಟರೆ 0 to 6 months ಅಂತ ಹೇಳ್ತೀವಿ. ಇವತ್ತು ಕೊಟ್ಟರೆ 2 ತಿಂಗಳ ನಂತರ ಒಂದು, ಮತ್ತು 0 ಇಂದ 6 ತಿಂಗಳ ನಂತರ ಈ 3 ಲಸಿಕೆ ಹಾಕಿಸ್ಕೊಂಡ್ರೆ ಅವ್ರಿಗೆ ಈ ಕ್ಯಾನ್ಸರ್ನ ತಡೆಗಟ್ಟಬಹುದಾದ ಚಾನ್ಸು ಬಹಳ ಇದೆ. ಇದು ಲೈಂಗಿಕವಾಗಿ ಹರಡೋ ಅಂಥ ವೈರಸ್ ಆದ್ದರಿಂದ ಹೆಣ್ಣು ಮಕ್ಕಳು ಮದುವೆಗೆ ಮೊದಲೇ ಹಾಕಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಧನ್ಯವಾದ ಕೇಶವ ಪ್ರಸಾದ್ ಅವರೇ, ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ಹಾಗಾಗಿ ಇದು ಆಕ್ಚುಲಿ ಹೌದು ಸರ್, ಇದು ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲರಿಗೂ. ಅದಕ್ಕೋಸ್ಕರ ಒಂದು ಕ್ವಶನ್ ಕೇಳಬೇಕು ಅಂತ ಇತ್ತು, ಅದಕ್ಕೆ ಕೇಳಿದೆ ಸರ್. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಎಲ್ಲ ವೈದ್ಯರಿಗೂ ಧನ್ಯವಾದಗಳು ಸರ್. ನಮಸ್ತೆ. ಇತ್ತೀಚೆಗೆ ನಮ್ಮ ಪೋಷಕರಲ್ಲಿ ಒಂದು ಆತಂಕ ಮೇಡಮ್, ಹೆಣ್ಣು ಮಕ್ಕಳು ಬೇಗ ಮುಟ್ಟಾಗ್ಬಿಡ್ತಾರೆ ಅಂತ, ಅಂದರೆ ವಯಸ್ಸಿಗೆ ಮೀರಿ ಬೇಗನೆ ಆಗ್ತಾರೆ ಅನ್ನುವಂಥದ್ದು ಒಂದು ದೊಡ್ಡ ಆತಂಕ ಇದೆ. ಪೋಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾರ್ಮಲ್ ಆಗಿ ಈಗ 10 ವರ್ಷ ಮೇಲೆ ನಮ್ಮ ಅಂದ್ರೆ ಒಂದು 15-20 ವರ್ಷ ಮುಂಚೆ ಎಲ್ಲ ಒಂದು 10 ವರ್ಷ ಮೇಲೆ, 11 ವರ್ಷ 12 ವರ್ಷ ಮೇಲೆ ಆ ಥರ ಮುಟ್ಟಾಗ್ತಾ ಇದ್ರು. ಈಗಿನ ಮಕ್ಕಳು 8 ವರ್ಷಕ್ಕೆ 9 ವರ್ಷಕ್ಕೆ ಆ ಥರ ಮುಟ್ಟಾಗಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಈ ಥರ ಮುಟ್ಟಾಗ್ತಾ ಇರೋದು ಒಂದು ರೀಸನ್ ಬಂದು ಅವರ ಲೈಫ್ ಸ್ಟೈಲ್. ಅಂದರೆ ಮುಂಚೆಯಿಂದನೂ ಎಕ್ಸಸೈಸ್ ಮಾಡಿಸ್ತಾನೆ, ಆಟ ಆಡಕ್ಕೆ ಬಿಡ್ದೇ ಮಕ್ಕಳನ್ನ ಬೆಳೆಸಿರೋದಾಗ್ಲಿ, ಮತ್ತು ಆಹಾರ ಪದ್ಧತಿ ಅವರು ಹೇಗೆ ತಿಂತಾ ಇದ್ದಾರೆ, ಅವರು ಹೊರಗಡೆ ಪದಾರ್ಥಗಳನ್ನ ಜಾಸ್ತಿ ತಿನ್ನೋದಾಗ್ಲಿ, ಕರಿದ ಅಂಶಗಳನ್ನ ಜಾಸ್ತಿ ತಿನ್ನೋದು, ಈ ಥರನೇ ಬೆಳೆಸ್ಬಿಟ್ಟಿದ್ದಾರೆ. ಈಸಿ ಫುಡ್ಡಿಂದ ಬೆಳೆಸ್ತಾ ಇರ್ತಾರೆ. ಈ ಎಲ್ಲ ಕಾರಣಗಳಿಂದ ಮಕ್ಕಳ ಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಈ ಹೆಣ್ಣು ಮಕ್ಕಳು ಬೇಗ ಋತುಚಕ್ರನ ಸ್ಟಾರ್ಟ್ ಮಾಡ್ಕೋತಾರೆ. ಒಂದು ಇದರಿಂದ ತೊಂದರೆಗಳು ಏನಾಗುತ್ತೆ ಅಂದರೆ ಆ ಮಕ್ಕಳಿಗೆ ಇನ್ನೂ ಅದ್ರ ಬಗ್ಗೆ ಅಷ್ಟು ಅರಿವಿರಲ್ಲ. ಅವರಿಗೆ ಹೇಗೆ ಪ್ಯಾಡ್ಸ್ನ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಮತ್ತು ಋತುಚಕ್ರ ಪ್ರಾರಂಭ ಆದಮೇಲೆ ಅವರಿಗೆ ಏನೇನು ತೊಂದರೆ ಆಗ್ಬೋದು, ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ, ಅದು ಯಾವುದೂ ಕೂಡ ಆ ಮಕ್ಕಳಿಗೆ ಗೊತ್ತಿರಲ್ಲ. ಇದು ಎಲ್ಲಾದ್ರ ಬಗ್ಗೆನೂ ತಿಳಿಲಿ ಅಂತಲೇ ಈಗ ಸ್ಕೂಲಲ್ಲಿ ಸೆಕ್ಸ್ ಎಜುಕೇಷನ್, ಮೆನ್ಸ್ಟ್ರುಯಲ್ ಹೈಜೀನ್ ಅನ್ನೋ ಅಂತಹ ಒಂದು ಪದ್ಧತಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈಗ ಚಿಕ್ಕ ಮಕ್ಕಳಿಂದನೇ, ಅಂದರೆ ನಾವು ಈಗ LKG UKG ಮಕ್ಕಳಿಗೂ ಕೂಡ ನಾವು ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ದೀವಿ. ಮತ್ತು ಸ್ವಲ್ಪ ದೊಡ್ಡವರಾದಮೇಲೆ ಈಗ 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳಿಗೆ ಏನಿರ್ತಾರೆ ಅವರಿಗೆಲ್ಲರಿಗೂ ಮೆನ್ಸ್ಟ್ರುಯಲ್ ಹೈಜೀನ್ ಬಗ್ಗೆ, ಹೇಗೆ ಪ್ಯಾಡ್ಸ್ನ ಯೂಸ್ ಮಾಡಬೇಕು, ಡಿಸ್ಪೋಸ್ ಮಾಡಬೇಕು, ಯಾವಾಗ ಜಾಸ್ತಿ ಬ್ಲೀಡಿಂಗ್ ಆಗ್ತಿದೆ ಅಂತಂದರೆ ಹೇಗೆ ತಂದೆ ತಾಯಿಗಳಿಗೆ ತಿಳಿಸ್ಬೇಕು, ಅದನ್ನೆಲ್ಲದನ್ನು ಹೇಳ್ಕೊಡ್ತಾ ಇದ್ದೀವಿ. ಆದರೆ ತುಂಬ ಬೇಗ ಆಯಿತು ಅಂತ ಅಂದರೆ 8 ವರ್ಷ 9 ವರ್ಷಕ್ಕೆ ಆಯಿತು ಅಂದರೆ ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಅವ್ರಿಗೆ ಬೇರೆ ಆರ್ಗನ್ಸ್ ಮೇಲೂ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಈಗ ಮೂಳೆ ಗ್ರೋತ್ ಇರ್ಬೋದು, ಅಂದರೆ ಹೈಟ್ ತುಂಬ ಜಾಸ್ತಿ ಬರ್ದನೇ ಇರೋದು ಅಂತಹ ತೊಂದರೆಗಳಿರ್ಬೋದು, ಬೇರೆ ಆರ್ಗನ್ಸ್ ಎಲ್ಲ ತುಂಬ ಬೇಗ ಮೆಚ್ಯೂರ್ ಆಗೋದ್ರಿಂದ ಅದರಿಂದ ಅಡ್ಡ ಪರಿಣಾಮಗಳು ಕೂಡ ಇರುತ್ತೆ. ಸೊ ಅದಕ್ಕೆ ಆ್ಯಡ್ ಆನ್ ಹಾರ್ಮೋನ್ಸ್ನ ನಾವು ಕೊಡಬೇಕಾಗುತ್ತೆ. ಅಂತಹ ಮಕ್ಕಳಿಗೆ ಯಾರು 10 ವರ್ಷಕ್ಕಿಂತ ಮುಂಚೆ ಋತುಚಕ್ರನ ಪ್ರಾರಂಭ ಮಾಡ್ತಾರೋ ಅಂತಹ ಮಕ್ಕಳಿಗೆ ಪರ್ಟಿಕ್ಯುಲರ್ ಆಗಿ ವೈದ್ಯರನ್ನ ಮೀಟ್ ಮಾಡಿ ಕೆಲವೊಂದು ಮಾತ್ರೆಗಳನ್ನ ಅವ್ರಿಗೆ ಹಾಕಬೇಕಾಗತ್ತೆ. ಹಾಗೆ ಹಾಕೋದ್ರಿಂದ ಮಕ್ಕಳಿಗೆ ಮುಂದಿನ ಜೀವನದಲ್ಲಿ ಅವರಿಗೆ ಆ್ಯಡ್ ಆನ್ ತೊಂದರೆಗಳು ಬರೋದಿಲ್ಲ. ಸೊ ಅವರು ಯಾರು ಬೇಗ 10 ವರ್ಷ 11 ವರ್ಷಕ್ಕಿಂತ ಮುಂಚೆ ಆಗ್ತಾರೋ ಹೆಣ್ಮಕ್ಳು ಅವರಿಗೆ ಗೈನಕಾಲಜಿಸ್ಟ್ ಕನ್ಸಲ್ಟೇಷನ್ ಬೇಕೇ ಬೇಕಾಗುತ್ತೆ.
ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ರಂಗಸ್ವಾಮಿ ಅಂತ ಸರ್, ಇಲ್ಲಿ ಹೆಗ್ಗೆಯಲ್ಲಿ ಹೋಗ್ಲಿ. ಮಾತಾಡಿ. ಪ್ರಶ್ನೆ ಏನಿದೆ ಕೇಳಿ. ಕ್ಯಾನ್ಸರ್ ಬಗ್ಗೆ ಈಗ ಮಾಹಿತಿ ಕೊಡ್ತಿದ್ರೆ ಮೇಡಮ್ ಅವ್ರಿಗೆ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ ಸರ್. ರಂಗಸ್ವಾಮಿ ಅಂತ ಮೇಡಮ್. ಹಾಂ ಸರ್, ನಮಸ್ತೆ, ಹೇಳಿ. ಮೇಡಮ್, ಇದು ಈಗ ಹೆಣ್ಣು ಮಕ್ಕಳುಗಳಿಗೆ ಕ್ಯಾನ್ಸರ್ ಲಸಿಕೆಯನ್ನ ಅಂತ ಶುರು ಮಾಡಿದಾರಲ್ಲ. ಹೌದು ಸರ್. ಇದನ್ನ ಎಲ್ಲಾ ಕಡೆಯಲ್ಲೂ ಪಬ್ಲಿಕ್ ಆಗಿ ಸಾರ್ವಜನಿಕವಾಗಿ ಒಂದು ಸ್ಕೂಲಿಂದ ಯಾವಾಗ ಮಗು ಮುಟ್ಟುವಾಗುತ್ತೋ ಆವಾಗಿಂದ ಒಂದು ಹಂತವಾಗಿ ಕೊಡಕ್ಕೆ ಇನ್ನು ಸರ್ಕಾರದಿಂದ ಜಾರಿಗೆ ಮಾಡೋ ಸಾಧ್ಯತೆ ಇಲ್ವ? ಇನ್ನು ಪ್ರೈವೇಟ್ ಆಗಿ ಇದನ್ನ ಲಸಿಕೆ ತಗೊಳಕ್ಕೆ ಮಾಡ್ತಾ ಇದ್ದಾರಲ್ಲ. ಪ್ರತಿಯೊಂದು ಹೆಣ್ಣು ಮಕ್ಕಳುಗಳಿಗೆ ಇಂಥ ವಯಸ್ಸಿಂದ ಹೇಗೆ ಈಗ ಪೋಲಿಯೋ ಹೇಳಿದ್ರಲ್ಲ ನೀವು. ಹೌದು. ಒಂದು ಮಗು 12ರಿಂದ. ಹಾಂ ಸರ್, ಅದೇ ಈ ಲಸಿಕೆ HPV ಲಸಿಕೆ ಅಂತ ಏನು ಹೇಳ್ತೀವಿ, ಅದನ್ನು ಹಾಕಬೇಕಾಗಿರೋದು 9ರಿಂದ 14 ವರ್ಷ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ, ಮೇನ್ಲಿ ಹೆಣ್ಣು ಮಕ್ಕಳಿಗೆ ಹಾಕಬೇಕಾಗಿರೋದು. ಈ ಲಸಿಕೆ ಸ್ವಲ್ಪ ದುಬಾರಿ ಇದೆ. ಸ್ವಲ್ಪ ದುಬಾರಿ ಇರೋದ್ರಿಂದ ಇನ್ನು ಸರ್ಕಾರದಿಂದ ಫ್ರೀಯಾಗಿ ಕೊಟ್ಟಿಲ್ಲ. ಆದರೆ ಸರ್ಕಾರದಿಂದ ಫ್ರೀಯಾಗಿ ಕೊಡೋದಕ್ಕೆ ಯೋಚನೆ ಅಂತೂ ಇದೆ. ಈಗ ನಮ್ಮ ಸುಧಾಮೂರ್ತಿಯವರು ಕೂಡ ಇದ್ರ ಬಗ್ಗೆ ಮಾತಾಡಿ ಫ್ರೀಯಾಗಿ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಆದರೆ ಇನ್ನೂ ಫ್ರೀಯಾಗಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಸಿಗ್ತಾ ಇಲ್ಲ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ಮೊದಲ ಹೆಜ್ಜೆ ಇಟ್ಟಿದೆ. 14 ವರ್ಷ ತುಂಬಿದ ಹೆಣ್ಣು ಮಕ್ಕಳಿಗೆ ಫ್ರೀಯಾಗಿ ಕೊಡಬೇಕು ಅಂತ ಯೋಚನೆ ಇದೆ, ಇನ್ನೂ ಜಾರಿಗೆ ಬಂದಿಲ್ಲ ಸರ್. ಅದಕ್ಕೋಸ್ಕರ ಟ್ರೈನಿಂಗ್ ಕೂಡ ನಮ್ಮ ಸಿಸ್ಟರ್ಗಳಿಗೆ, ಗೌರ್ಮೆಂಟ್ ಆಸ್ಪತ್ರೆ ಸಿಸ್ಟರ್ಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇನ್ನು ಜಾರಿಗೆ ಬಂದಿಲ್ಲ. ಆದರೆ ಮುಂದೆ ಲಸಿಕೆ ಫ್ರೀಯಾಗಿ ಕೊಡಬೇಕು ಅನ್ನೋ ಯೋಚನೆ ಅಂತೂ ಕರ್ನಾಟಕ ಸರ್ಕಾರಕ್ಕಿದೆ. ಆದರೆ ಅವರ ಆ ಯೋಜನೆಯಲ್ಲಿ ಬರ್ತಾ ಇರೋದು 14 ವರ್ಷ ಕಂಪ್ಲೀಟ್ ಆಗಿರೋ ಹೆಣ್ಣು ಮಕ್ಕಳು ಮಾತ್ರ. ಅಂದರೆ 14ನೇ ವರ್ಷದ ಬರ್ಡೇಗೆ ಆ ಹೆಣ್ಣು ಮಕ್ಕಳಿಗೆ ಫ್ರೀಯಾಗಿ ಲಸಿಕೆನ ಕೊಡಬೇಕು ಅನ್ನೋ ಯೋಚನೆ ಇದೆ. ಸೊ ಈಗ ನಿಮ್ಮ ಮಗಳು 15 ವರ್ಷ 16 ವರ್ಷ ಇದ್ದಾರೆ ಅಂತ ಅಂದರೆ ಆ ಹೆಣ್ಣು ಮಗಳಿಗೆ ಆ ಯೋಜನೆಯಲ್ಲಿ ಫ್ರೀಯಾಗಿ ಸಿಗೋದಿಲ್ಲ. ಸೊ 14 ವರ್ಷ ಕ್ರಾಸ್ ಆಗಿರೋ ಹೆಣ್ಮಕ್ಳು ಹಾಕಿಸ್ಕೊಳ್ಳೇಬೇಕು. ಈಗ ಅವರ ಕೈಯಿಂದ ಒಂದು ಸ್ವಲ್ಪ ದುಡ್ಡು ಹಾಕಿ ಅವ್ರ ಆರೋಗ್ಯಕ್ಕೋಸ್ಕರ ಹಾಕಿಸ್ಕೊಳ್ಳೇಬೇಕು. ಈಗ 11, 9 ವರ್ಷ ಇರೋ ಮಕ್ಕಳೆಲ್ಲ 1 ವರ್ಷ 2 ವರ್ಷ ವೆಯ್ಟ್ ಮಾಡ್ಬೋದು ಸರ್ಕಾರದಿಂದ ಏನಾದರೂ ಕೊಡ್ತಾರಾ ಅಂತ. ಧನ್ಯವಾದ ರಂಗಸ್ವಾಮಿ ಅವರೇ. ಮುಂದಿನ ಕರೆಗೆ ಹೋಗ್ತೇವೆ ನಾವು. ನಿಮ್ಮ ಸಮಸ್ಯೆಗಳೇನಿದ್ದಾವ ಅವನ್ನ ಕೇಳಿ. ನಮಸ್ತೆ, ಮಾತನಾಡಿ. ಸರ್ ನಮಸ್ತೆ, ನಾನು ರುದ್ರಯ್ಯ ಮಾತಾಡ್ತೀರಾ ಸರ್? ರುದ್ರಯ್ಯ ಅವರೇ, ಮಾತಾಡಿ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದೆ ಸರ್. ಸರ್, ನನ್ನ ಮಗಳ ಬಗ್ಗೆ ಮಾತಾಡ್ಬೇಕಿತ್ತು. ಮಾತಾಡಿ, ವೈದ್ಯರಿದ್ದಾರೆ. ಅದೇ ಸರ್. ಹಲೋ, ಮೂಡಿಗೆರೆಯಿಂದ ನಮ್ಮ ಕೇಳುಗರು. ಹೇಳಿ ಸರ್. ರುದ್ರಯ್ಯ, ಮಾತಾಡಿ. ಸರ್ ನಮಸ್ತೆ ಅಮ್ಮ. ನಮಸ್ತೆ. ನಂದು ಮಗಳ ಬಗ್ಗೆ ಕೇಳಬೇಕಿತ್ತು. ವಿಚಾರ ಏನಂತ ಹೇಳಿದ್ರೆ, ಹೇಳಿ ರುದ್ರಯ್ಯ ಅವರೇ. ಅವಳು 2000 ಹುಟ್ಟಿದ್ದು 29/1/2009ರಲ್ಲಿ. 2000 ಇಸ್ವಿಯಲ್ಲಿ ಅವಳು ಮೆಚೂರ್ಡ್ ಆಗ್ತಾಳೆ. ಆಗಿಂದ ಈಗ ತನಕ ಅವಳು ಆ ತಿಂಗಳಲ್ಲಿ ಬಂದ ತಕ್ಷಣ ಅವಳು ಫುಲ್ಲು ನರ್ವಸ್ ಆಗ್ಬಿಡ್ತಾಳೆ. ಒಂದು ಎರಡನೇದಾಗಿ ಸಿಟ್ಟು ಮಾಡ್ಕೊಳ್ತಾಳೆ. ಎಷ್ಟು ವರ್ಷಕ್ಕೆ ಮುಟ್ಟಾಗಿದ್ದು? ಎಷ್ಟು ವರ್ಷಕ್ಕೆ? 2000 ಇಸ್ವಿಗೆ ಸರ್. ಅಲ್ಲ, 2009 ಅಂತ ಹೇಳಿದ್ರಿ ಅಲ್ವಾ? ಹುಟ್ಟಿದ್ದು 9ರಲ್ಲಿ, ಅವಳದು ಪೀರಿಯಡ್ ಆಗಿದ್ದು 2000ರಲ್ಲಿ. 2020 ಅವ್ರಿಗೆ ಎಷ್ಟು ವಯಸ್ಸು? ವಯಸ್ಸು ಈಗ 17 ಆಗುತ್ತಮ್ಮ. ಮುಟ್ಟಾದಾಗ ಎಷ್ಟು ವಯಸ್ಸು? ಮುಟ್ಟಾದಾಗೆ ಅದು 2000 ಇಸ್ವಿಗೆ ಮುಟ್ಟಾಗಿದ್ದು. ಹುಟ್ಟಿದ್ದು 2020 ರುದ್ರಯ್ಯ ಅವರೇ? 2020ರಲ್ಲಿ. ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. 2000 ಅಂತ ಹೇಳ್ತಿದ್ದೀರಿ. 2020 ಅಲ್ವಾ? 2020ರಲ್ಲಿ 6 ವರ್ಷ ಆಗಿದೆ. ಹೌದು. ಓಕೆ. ಸಿಟ್ಟು ಮಾಡ್ಕೊಳ್ತಾಳೆ. ಆಮೇಲೆ ಪೀರಿಯಡ್ ಅವ್ರ ಅಮ್ಮನ ಹತ್ರ ಒಂದು 7 days ವರೆಗೂ ಒಂಥರ ಬಹಳ ಫೀಲಿಂಗ್ ಅಲ್ಲಿ ಇರ್ತಾಳೆ. ಸಿಟ್ಟು ಮಾಡ್ಕೊಳ್ತಾಳೆ. ಆಮೇಲೆ ಹೇಳಿದ ಮಾತು ಕೇಳಲ್ಲ. ಅವಳ ಆಕ್ಟಿವಿಟಿ ಏನಿಲ್ಲ, ಕಾಲೇಜ್ ಹೋಗೋದು ಮನೆಗೆ ಬರೋದು ಎರಡೇ ಆಗ್ಬಿಟ್ಟಿದೆ. ವರ್ಕ್ಗಳಿಲ್ಲ. ಆಮೇಲೆ ಬಹಳ ಫೀಲಿಂಗ್ ಅಲ್ಲಿ ಇರ್ತಾಳೆ. ನಮ್ಮ ಹತ್ರ ಅಮ್ಮನ ಹತ್ರ ಹೇಳ್ಕೊಳ್ತಾಳೆ, ಮತ್ತೆ ನನ್ನ ಹತ್ರ ಹೇಳ್ಕೊತಾಳೆ. ಆದ್ರೆ ನಾನು ಸ್ವಲ್ಪ ಹೆಚ್ಚು ಮುದ್ದು ಮಾಡ್ತೇನೆ ಅವಳಿಗೆ. ಹಾಗಾಗಿ ನನ್ನ ಹತ್ರ ಹೇಳ್ಕೊತಾಳೆ. ನಾವು ಸ್ವಲ್ಪ ಸೈನ್ಸ್ ಅಲ್ಲಿ ಓದ್ಕೊಂಡಿದ್ವಿ. ಆದ್ರೆ ಬಹಳ ಸಿಟ್ಟು ಮಾಡ್ಕೊಂತಾಳೆ. ಒಂಥರ ಮುಂಕಾಗಿರ್ತಾಳೆ. ಮುಟ್ಟಿನ ಸಮಯದಲ್ಲಿ ಅವ್ರಿಗೆ ಮತ್ತೇನು ತುಂಬಾ ನೋವು ಆತರ ಏನಾದ್ರು ಇದೆಯಾ? ನೋವು ಆಗೋದು ಹೇಳ್ಕೊತಾರ. ಸೊ ಅವರು ಒಂದ್ಸತಿ ಬಂದು ವೈದ್ಯರ ಹತ್ರ ಭೇಟಿ ಮಾಡಬೇಕು. ಅವ್ರಿಗೆ ಮುಟ್ಟಿನ ಟೈಮಲ್ಲಿ ಹೌದು, ಏನಾಗ್ತಿದೆ, ನೋವು ಆಗ್ತಿದ್ಯಾ ಅಥವಾ ಬ್ಲೀಡಿಂಗ್ ಜಾಸ್ತಿ ಆಗ್ತಿದ್ಯಾ, ಇದನ್ನ ನಾವು ನೋಡ್ಬೇಕಾಗತ್ತೆ, ಏನಕ್ಕೆ ಅವ್ರಿಗೆ ಸಮಸ್ಯೆ ಆಗ್ತಿದೆ ಅಂತ. ಸ್ವಲ್ಪ ಮೂಡ್ ಡಿಸ್ಟರ್ಬೆನ್ಸಸ್ ಪೀರಿಯಡ್ ಮುಂಚೆ ಇರುತ್ತೆ ಕೆಲವು ಹೆಣ್ಮಕ್ಳಲ್ಲಿ. ಮೂಡ್ ಚೇಂಜಸ್ ಇರುತ್ತೆ.
ಸೊ ಅದಕ್ಕೂ ಸಹ ಮೆಡಿಸಿನ್ಸ್ ಇದೆ. ಒಂದ್ಸತಿ ಬಂದು ನೀವು ಡಾಕ್ಟರ್ ಹತ್ರ ಭೇಟಿ ಮಾಡಬೇಕು. ನಾವು ಅವ್ರ ಹತ್ರ ಮಾತಾಡಿದಾಗನೇ ಅವ್ರದ್ದು ಪ್ರಾಬ್ಲಮ್ ಏನಂತ ನಮಗೆ ಕರೆಕ್ಟಾಗಿ ಗೊತ್ತಾಗೋದು. ಬರ್ತೀವಿ. ಆಯಿತು, ಧನ್ಯವಾದ ರುದ್ರಯ್ಯ ಅವರೇ. ಡಾಕ್ಟರ್ ಪ್ರತೀಕ್ಷಾ ಅವರು ಆಗಲೇ ಹೇಳ್ತಾ ಇದ್ರು, ಬೇಗ ಮುಟ್ಟಾಗ್ತಾರೆ ಮಕ್ಕಳು ಅಂಥೇಳಿ. ಇದನ್ನು ಏನಾದರೂ ತಮ್ಮ ಸಲಹೆ ಮತ್ತು ಚಿಕಿತ್ಸೆಯ ಮೂಲಕ ಸರಿಯಾದ ವಯಸ್ಸಿಗೆ ಆಗೋ ಥರ ಏನಾದರೂ ಮಾಡ್ಬೋದು? ಇಲ್ಲ ಸರ್, ಅದು ಹಾರ್ಮೋನಲ್ ಕಂಟ್ರೋಲ್ ಇರುತ್ತೆ. ನಮ್ಮ ಕೈಯಲ್ಲಿರೋದು ಚಿಕ್ಕ ವಯಸ್ಸಿನಿಂದನೇ ಅವ್ರಿಗೆ ದೈಹಿಕವಾಗಿ ಆಟಾಡೋದಕ್ಕೆ, ಎಕ್ಸಸೈಸ್ ಮಾಡೋದಕ್ಕೆ ಬಿಡಬೇಕು, ಮತ್ತು ಆರೋಗ್ಯ ಪದ್ಧತಿ ಇದಷ್ಟೇ ನಮ್ಮ ಕೈಯಲ್ಲಿರೋದು. ಆದರೆ ಅವರದು ಮುಂಚೆನೇ ಪ್ರಿಪೇರ್ ಆಗಿರುತ್ತೆ, ಅವ್ರದ್ದು ಯಾವಾಗ ಏನು ಅಂತಂದ್ಬಿಟ್ಟು ನಮ್ಮ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ಅವ್ರಿಗೆ ಎಫೆಕ್ಟ್ ಆಗ್ದೇ ಇರೋ ತಹ ನೋಡ್ಕೊಳ್ಳೋದಷ್ಟೇ ನಮ್ಮ ಕೈಯಲ್ಲಿರೋದು ಸರ್. ಸೊ ಇತ್ತೀಚೆಗೆ ಬಹಳ ಅಡಲ್ಟ್ರೇಟೆಡ್ ಫುಡ್ ಸಿಗುತ್ತೆ, ರಾಸಾಯನಿಕಗಳು ತುಂಬ ಉಪಯೋಗಿಸ್ತಾರೆ. ಸೊ ಇದು ಒಂದು ಕಾರಣ ಇರುತ್ತೆ ಸರ್, ಅವ್ರ ಹಾರ್ಮೋನಲ್ಲಿ ವ್ಯತ್ಯಾಸ ಆಗೋದಕ್ಕೆ. ತುಂಬ ಪ್ಲಾಸ್ಟಿಕ್ ಬಳಕೆ, ಮನೆಯಲ್ಲಿ ಎಲ್ಲದಕ್ಕೂ ಪ್ಲಾಸ್ಟಿಕ್ ಡಬ್ಬಗಳು ಯೂಸ್ ಮಾಡೋದು, ಬಿಸಿ ಪದಾರ್ಥನೆಲ್ಲ ಪ್ಲಾಸ್ಟಿಕ್ ಹಾಕೋದು, ಪ್ಲಾಸ್ಟಿಕ್ ನೀರು ಬಾಟ್ಲಲ್ಲೇ ಕುಡಿಯೋದು. ಸೊ ಈ ಥರ ಇದರಿಂದನೂ ಕೆಮಿಕಲ್ಸ್ ರಿಲೀಸ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸು, ಆಕ್ಸಸ್ ಮೇಲೆ ಏನು ಹೇಳಿದ್ರು ಅದ್ರ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಸೊ ಇದ್ರ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಆರೋಗ್ಯಕರ ಆಹಾರನ ಸೇವನೆ ಮಾಡಬೇಕು. ಆದಷ್ಟು ಪ್ಯಾಕೆಟಲ್ಲಿ ಇರೋ ವಸ್ತುಗಳನ್ನ ನಾವು ತಗೊಳಕ್ಕೆ ಹೋಗಬಾರ್ದು. ಪ್ಯಾಕೆಟಲ್ಲಿರೋ ವಸ್ತು ಯಾವತ್ತೂ ನಾವು ಅವಾಯ್ಡ್ ಮಾಡಬೇಕು ತಿಂಡಿಗಳನ್ನ. ವೈದ್ಯಕೀಯ ವಿಜ್ಞಾನದ ಪ್ರಕಾರ ಮೇಡಮ್, ಒಂದು ಹೆಣ್ಣು ಮಗಳು ಮುಟ್ಟಾಗಲಿಕ್ಕೆ ಸರಿಯಾದಂತಹ ವಯಸ್ಸು ಯಾವುದು ಸರ್? 11ರಿಂದ 16 ವರ್ಷದ ಒಳಗಡೆ ಆಯಿತು ಅಂದರೆ ಅದನ್ನು ನಾರ್ಮಲ್ ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಅಥವಾ ಅದಕ್ಕಿಂತ ಡಿಲೇ ಆಯಿತು ಅಂತ ಅಂದರೆ ವೈದ್ಯರನ್ನ ಒಂದ್ಸತಿ ಸಂಪರ್ಕಿಸಿ. ಒಂದು ಮಹಿಳೆನೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಬಹುದು. ಅದನ್ನೇ ವೈದ್ಯಕೀಯ ರೀತಿಯಲ್ಲಿ ನಾವು ನೋಡಿ ಕರೆಕ್ಟಾಗಿ ಎಕ್ಸಾಮೈನ್ ಮಾಡಿ ಅದು ಏನು ಟ್ರೀಟ್ಮೆಂಟ್ ಇರುತ್ತೆ ಅದನ್ನು ಹಂತ ಹಂತವಾಗಿ ಕೊಡ್ಬೋದು ಸರ್. ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ, ಮಾತನಾಡಿ. ನಮಸ್ತೆ ಸರ್, ನಾನು ಸತೀಶ್ ಅಂತ. ಸತೀಶ್ ಎಲ್ಲಿಂದ? ಇಲ್ಲ, ಹಾಸನಿಂದ. ಮಾತಾಡಿ ಸತೀಶ್. ನಮ್ಮ ಮಗಳ ಬಗ್ಗೆ ಕೇಳ್ತೀವಿ ಸ್ವಲ್ಪ. ಕೇಳಿ ಡಾಕ್ಟರ್ ಇದ್ದಾರೆ, ಕೇಳಿ ಡಾಕ್ಟರ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಅವಳು ನಮ್ಮ ಮಗಳು ಮಲಗಿದ್ದಾಗ ಸ್ವಲ್ಪ ನಿದ್ದೆಯಲ್ಲಿ ಬೆಚ್ಚಿದಂಗೆ ಇದು ಮಾಡ್ತಾಳೆ. ಬೆಚ್ಚಿದಾಗ? ಎಷ್ಟು ವಯಸ್ಸು ಮಗಳಿಗೆ? 9 ವರ್ಷ 10 ವರ್ಷ ಬರ್ತಾ ಇದೆ ಈಗ. 9 ವರ್ಷ ಮಗಳ? ನೀವು ಯಾರು ವೈದ್ಯರನ್ನ ಮೀಟ್ ಮಾಡಿದ್ದೀರಾ? ಮೀಟ್ ಮಾಡಿದೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ದು. ಅವರಿಲ್ಲ, ನಾರ್ಮಲ್ ಹತ್ರ ಬಿತ್ತಾರೆ ಸರಿ ಆಗುತ್ತೆ ಅಂತಾರೆ. ಮತ್ತೆ ಹಿಂಗೆ ರೇಡಿಯೋದಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಕೇಳಿದ್ದೆ, ಅದು ಸ್ವಲ್ಪ ಈ ಥರ ಇದ್ರೆ ಪಿಡ್ಸು ಇರುತ್ತೆ ತೋರಿಸಿ ಅಂತ ಹೇಳಿದ್ರು. ಮತ್ತೆ ಹೋಗಿ ಇನ್ನೊಂದ್ಸತಿ ತೋರಿಸ್ದೆ, ಈ ಥರ ಸ್ವಲ್ಪ ನೋಡಿ ಈ ಥರ ಬೆಚ್ತಾರೆ ಸ್ವಲ್ಪ ಅಂತ. ಅವ್ರು ಹೇಳಿದ್ರು ಇಲ್ಲ ಅಂತ ಇದು ಮಾಡಿ ನಮ್ಮ ಮತ್ತೆ ಸೈಕಿಯಾಟ್ರಿಸ್ಟ್ ಬರ್ಕೊಟ್ರು. ನಾನು ಅಲ್ಲಿ ತೋರಿಸ್ದೆ, ಅವ್ರದ್ದು ಇಲ್ಲ ಮಕ್ಕಳು ಮೊಬೈಲಲ್ಲಿ ಅದು ಇದು ನೋಡ್ತಾರಲ್ಲ, ಸ್ವಲ್ಪ ನೋಡ್ತಾಳ ಅವಳು, ಸ್ವಲ್ಪ ಭಯ ಪಡ್ತಾಳೆ ಒಟ್ಟಿನಲ್ಲಿ. ಈಗ ತಾಂಬಾಕದಲ್ಲಿ ಅಡ್ವೈಸ್ ತೋರಿಸ್ತಾರ ನೋಡಲ್ಲ, ಅವ್ರಿಗೆ ಸಖತ್ ಭಯ ಪಡ್ತಾಳೆ ಒಟ್ಟಿನಲ್ಲಿ. ಅದೇ ಅವ್ರಿಗೇನೋ ಮಾನಸಿಕವಾಗಿ ಏನೋ ಒತ್ತಡ ಇದ್ದಾಗ ಆ ಥರ ಆಗತ್ತೆ. ಒಂದೇ ಸಲ ಮೇಡಮ್ ಡೈಲಿ ಆ ಥರ ಅದೇ ಥರ ಬೆಚ್ತಾಳೆ ಮಲ್ಕೊಂಡಾಗ. ಅದಕ್ಕೆ ನೀವು ಅವ್ರದ್ದು ಜೀವನ ಶೈಲಿನೇ ಸ್ವಲ್ಪ ಬದಲಾಯಿಸ್ಬೇಕಾಗತ್ತೆ. ನೀವು ಅವ್ರನ್ನ ಆಟ, ಓಟ, ಪಾಠ, 4 ಗಂಟೆಯಿಂದ 6 ಗಂಟೆ 7 ಗಂಟೆವರೆಗೂ ಆಟ ಆಡ್ತಾಳೆ. ಅದಕ್ಕೆ ಮೊಬೈಲ್ ಜಾಸ್ತಿ ಕೊಡ್ತಾ ಇಲ್ಲ. ಅದಕ್ಕೆ ಒತ್ತು ನೀಡಿ ನೀವು ಮಕ್ಕಳ ತಜ್ಞರನ್ನ ಒಮ್ಮೆ ಭೇಟಿ ಮಾಡಿ ಅವರ ಸಲಹೆನ ಪಡೆಯೋದು ಒಳ್ಳೆಯದು. ಮಕ್ಕಳ ಡಾಕ್ಟ್ರಿಗೆ ಒಂದ್ಸರಿ ತೋರಿಸಿ ಸತೀಶ್ ಅವರೇ. ಅದೇ ತೋರಿಸ್ತೆ 2 ಸತಿ ಅವ್ರು ತೋರಿಸಿದ್ರೆ ಅವ್ರು ಇಲ್ಲ ನಾರ್ಮಲ್ ಆಗುತ್ತೆ ಅಂತ ತೊಂದರೆ ಇಲ್ಲ ಅಂತ ಇದು ಮಾಡ್ತಾರೆ. ಬೆಳೀತಾ ನಾರ್ಮಲ್ ಆಗ್ಬೋದು. ನೋಡಿ ಅವಾಗ ವೈದ್ಯರನ್ನ ಪರೀಕ್ಷೆ ಮಾಡಿ ತೋರಿಸಿ. ಸರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಗೆ ಹೋಗ್ತೇವೆ ನಾವು. ನಮಸ್ತೆ. ಹಲೋ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಬಾಳುಪೇಟೆಯಿಂದ ದೀಪಾ ಅಂತ ಹೇಳಿ ಸರ್. ಮಾತಾಡಿ. ನಿಮಗೂ ಮತ್ತು ನಿಮ್ಮ 3 ಜನ ವೈದ್ಯರಿಗೂ ನಮಸ್ಕಾರ. ಸರ್, ನನಗೆ ಮೇಡಮ್ ನನ್ನ ಪ್ರಾಬ್ಲಮ್ ಏನಂದ್ರೆ ನನಗೆ 41 ಇಯರ್ಸ್. ನನಗೆ ಈಗ ನವೆಂಬರ್ ಅಲ್ಲಿ ಮೆನ್ಸಸ್ ಆಗಿದೆ ಮೇಡಮ್. ಮತ್ತೆ 2 ಮಂತ್ಸ್ ಆಯ್ತು, ಮತ್ತೆ ಆಗ್ಲೇ ಇಲ್ಲ. ಮತ್ತೆ ತೋರಿಸ್ದೆ, ಅವ್ರು ನನಗೆ ಒಂದು ಆಗ್ಲಿಕ್ಕೆ ರೆಜಿಸ್ಟ್ರೋಟ್ರೋನ್ ಅದು 15 mg ಅದೊಂದು, ಆಮೇಲೆ ಫೆಮಿನಿಯೋ ಟ್ರೈನ್ ಅದೊಂದು ಕೊಟ್ಟಿದ್ದಾರೆ, ಮತ್ತೆ ಫಾಸ್ಕೋರ್ ಇದೋ ಕೊಟ್ಟಿದ್ದಾರೆ. ಮತ್ತೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರು, ಆದ್ರೆ ಯಾಕೆ ಲೇಟ್ ಆಗುತ್ತೆ ಮೇಡಮ್, 2 ಮಂತ್ಸ್ 3 ಮಂತ್ಸ್ ಆಗಿ. ನಮಸ್ತೆ ಅಮ್ಮ. ನಿಮ್ಮ ವಯಸ್ಸು 41 ಅಂತಂದ್ರಿ. ನಿಮ್ಮ ತಾಯಿಗೆ ನಿಮ್ಮ ಅಕ್ಕ ತಂಗಿಗೆ ಮುಟ್ಟು ನಿಂತಿರೋದು ಯಾವ ಏಜಲ್ಲಿ ಅಮ್ಮ? ಅವರಿಗೆ ಒಂದು 54-55 ಅಲ್ಲಿ ನಿಂತಿದೆ ಮೇಡಮ್. ಓಕೆ. ಕೆಲವೊಬ್ಬರಿಗೆ ಈ ಥರ ಮುಟ್ಟಿನ ಸಮಸ್ಯೆ ಅಂದರೆ ಈಗ 2 ತಿಂಗಳಿಗಾಗೋದು 3 ತಿಂಗಳಿಗಾಗೋದು. ನಿಮಗೆ 40 ಕ್ರಾಸ್ ಆಗಿರೋದ್ರಿಂದ ಎಷ್ಟು ಜನ ಮಕ್ಕಳು? 2 ಮಕ್ಕಳು.
ಓಕೆ, 40 ಕ್ರಾಸ್ ಆಗಿರೋದ್ರಿಂದ ಈ ಥರ ಋತುಚಕ್ರದಲ್ಲಿ ಏರುಪೇರು ಕಾಣಿಸಬಹುದು. ನಿಮಗೆ ಮುಟ್ಟು ನಿಲ್ಲೋದಕ್ಕೂ ಕೂಡ ಈ ಥರ ಆಗ್ತಾ ಇರಬಹುದು. ಆಯ್ತಾ? ಮಕ್ಕಳಾಗ್ದಂಗೆ ಆಪರೇಷನ್ ಕೂಡ ಆಗಿದೆಯಾ ಅಮ್ಮ ನಿಮಗೆ? ಆಗಿದೆ ಮೇಡಮ್, 2 ಸಿಸೇರಿಯನ್ ಆಗಿದೆ. ಅದೇ ಇದು ಮುಟ್ಟು ನಿಲ್ಲೋದಕ್ಕೆ ಕೂಡ ಈ ಥರ ಆಗ್ತಾ ಇರ್ಬೋದು. 2 ತಿಂಗಳಿಗೆ ಒಂದ್ಸತಿ, 3 ತಿಂಗಳಿಗೆ ಒಂದ್ಸತಿ ಆಗಿ ಅದೇ ಮುಟ್ಟು ನಿಧಾನವಾಗಿ ನಿಲ್ಲೋದಕ್ಕೂ ಕೂಡ ಈ ಥರ ಆಗ್ತಾ ಇರ್ಬೋದು. ಆದರೂ ಕೂಡ ನಿಮ್ಮ ಮೇಡಮ್ ಯಾವುದೇ ಇಷ್ಟು ದಿನದವರೆಗೂ ಕರೆಕ್ಟ್ ಮಂತ್ ಕರೆಕ್ಟ್ ಆಗಿ ಆಗ್ತಾ ಇದ್ವಿ ಮೇಡಮ್. ಈಗ 2-3 ಮಂತ್ಸ್ ಇಂದ ಹೀಗೆ ಆಗ್ತಾ ಇದೆ. ಅದಕ್ಕೆ ನನಗೆ ಸ್ವಲ್ಪ ಇದಾಯ್ತು, ಅದಕ್ಕೆ ಕೇಳ್ಕೊಳ್ಳೋಣ ಅಂತ. ವರ್ಷದಲ್ಲಿ 1 ಸೈಕಲ್ ಇಲ್ಲ 2 ಸೈಕಲ್ ಈ ಥರ ಆದರೂ ಕೂಡ ಏನು ತೊಂದರೆ ಇರಲ್ಲ. ನೀವು ಜಾಸ್ತಿ ಗಾಬರಿ ಆಗೋ ಅಂಥ ವಿಷಯ ಏನೋ ಅಲ್ಲಮ್ಮ, ಹೆದರ್ಕೋಬೇಡಿ. ಆದರೆ 2 ತಿಂಗಳಿಗಿಂತ ಜಾಸ್ತಿ ಇಲ್ಲ 3 ತಿಂಗಳಿಗಿಂತನೂ ಜಾಸ್ತಿ ಮುಟ್ಟು ಆಗಲಿಲ್ಲ ಅಂತ ಅಂದರೆ ತಕ್ಷಣ ಒಂದ್ಸತಿ ಪ್ರಸೂತಿ ತಜ್ಞರ ಹತ್ರ ಒಂದ್ಸತಿ ಸಲಹೆ ಪಡಬೇಕಾಗತ್ತೆ. ಸ್ಕ್ಯಾನ್ ಮಾಡಿಸ್ತೆ ಮೇಡಮ್, ಮತ್ತೆ ಪ್ಯಾಪ್ಸ್ಮಿಯರ್ ಟೆಸ್ಟ್ ಕೂಡ ಮಾಡ್ತಿದ್ದೀನಿ. ಅದೇ ಏನು ನಾರ್ಮಲ್ ಇದೆ, ಬಟ್ ಎಕ್ಸರ್ಸೈಸ್ ಮಾಡಿ 3 months ವರೆಗೂ ವೇಟ್ ಮಾಡಿ ಅಂದ್ರು. ಹೌದು ಹೌದು ಅಮ್ಮ, ಒಂದ್ಸಲ ಕೇಳೋಣ ಅಂತ ಹೇಳಿ ಮಾಡಿದೆ ಮೇಡಮ್. ಹೌದು, ರೆಗ್ಯುಲರ್ ಎಕ್ಸರ್ಸೈಸು ಮಾಡ್ತಾ ಇರಬೇಕು. ಮತ್ತೆ ಈಗ ಮುಟ್ಟು ಏರುಪೇರು ಆಗ್ತಾ ಇದೆ ಅಂತಂದ್ರೆ ಆಹಾರ ಪದ್ಧತಿಲೂ ಕೂಡ ಚೆನ್ನಾಗಿ ನ್ಯೂಟ್ರಿಷಿಯಸ್ ಫುಡ್ ತಗೊಳ್ತಾ ಇರಬೇಕು. ಮತ್ತೆ ಈ ಥರ 1 ಸತಿ 2 ಸತಿ ಈಗ 2 ತಿಂಗಳಿಂದ ಆಗಿಲ್ಲ ಅನ್ನೋದಕ್ಕೋಸ್ಕರ ಜಾಸ್ತಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಹೇಗಿದ್ರು ನೀವು ಪ್ರಸೂತಿ ತಜ್ಞರ ಹತ್ರ ತೋರಿಸಿದಿರಿ ಅಂದ್ರಿ, ಸೊ ಕಂಪ್ಲೀಟ್ ಎವ್ಯಾಲ್ಯೂಯೇಷನ್ ಆಗಿರುತ್ತೆ. ಜಾಸ್ತಿ ಗಾಬರಿ ಆಗೋದು ಬೇಡ ಅಮ್ಮ, ನಾರ್ಮಲ್ ಇರುತ್ತೆ ಮೇಡಮ್. ಮತ್ತೆ ಇದು ಮುಟ್ಟು ನಿಲ್ಲುವ ಕರೆಕ್ಟ್ ಸಮಯ ಏನು ಮೇಡಮ್? ಬೇರೆ ಬೇರೆ ದೇಶದಲ್ಲಿ ಒಂದೊಂದು ದೇಶದಲ್ಲಿ ಒಂದೊಂದು ಏಜ್ ಇರುತ್ತೆ ಅಮ್ಮ. ಕರೆಕ್ಟಾಗಿ ಇದೇ ಏಜು ಅಂತ ಇರಲ್ಲ. ಆ ಕಡೆ ಈ ಕಡೆ 2 ವರ್ಷ 45 ಆಸುಪಾಸಲ್ಲಿ ಆಗಬಹುದು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. 3 ಜನ ವೈದ್ಯರಿಗೆ ಥ್ಯಾಂಕ್ ಯು. ಓಕೆ, ಧನ್ಯವಾದ ದೀಪಾ ಅವರೇ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಬೇಗ ಪ್ರಶ್ನೆ ಕೇಳಿ. ನನ್ನ ಹೆಸರು ವೀಣಾ ರವಿಶಂಕರ್ ಅಂತ. ಸರ್, ಈಗ 9 ವರ್ಷದಿಂದ 14 ವರ್ಷದೊಳಗೆ ಲಸಿಕೆ ಹಾಕ್ಬೇಕು ಅಂತ ಹೇಳ್ತಿದಾರಲ್ಲ, ಅದು ಯಾವುದ್ರ ಬಗ್ಗೆ ಸರ್? ಹೇಳ್ತಾರೆ ಕೇಳಿ ಇನ್ನೊಂದ್ಸರಿ. ಅದು ಗರ್ಭಕೋಶದ ಕಂಠದ ಕ್ಯಾನ್ಸರ್ ಬಗ್ಗೆ, ಸರ್ವೈಕಲ್ ಕ್ಯಾನ್ಸರ್. ಈ ಕ್ಯಾನ್ಸರು ಒಂದು ವೈರಸ್ಸಿಂದ ಬರುತ್ತೆ. ಹಾಗಾಗಿ ನಾವು ಈ ವೈರಸ್ ಅಗೇನ್ಸ್ಟ್ ವ್ಯಾಕ್ಸಿನ್ ಕೊಟ್ಟಾಗ ಈ ಕ್ಯಾನ್ಸರ್ ಬರದೇ ಇರಂಗೆ ತಡೆಗಟ್ಬೋದು ಹೆಣ್ಮಕ್ಳಲ್ಲಿ. ಹಾಗೂ ಗಂಡ್ಮಕ್ಳಲ್ಲೂ ಸಹ ಇದನ್ನು ಹಾಕ್ಸ್ಕೋಬೋದು. ಅವರಿಗೆ ಬೇರೆ ಥರ ಕ್ಯಾನ್ಸರ್ಗಳು, ಗಂಟ್ಲು ಕ್ಯಾನ್ಸರು, ಗುದದ್ವಾರ ಕ್ಯಾನ್ಸರು ಅಥವಾ ಲಿಂಗದ ಕ್ಯಾನ್ಸರ್ನ ತಡೆಗಟ್ಟಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಮಕ್ಕಳು ಬೇಗ ಮೆಚೂರ್ ಆಗ್ತಾ ಇದ್ದಾರೆ, ಮೆಚೂರ್ ಆದ ಮೇಲೆ ಹಾಕ್ಸ್ಬೇಕಾ ಅಥವಾ ಆಗದಿದ್ರು ಹಾಕ್ಸ್ಬೋದು? ಆಗದೆ ಇದ್ರೂ ಹಾಕ್ಸ್ಬೋದು. 9 ರಿಂದ 14 ವರ್ಷ ಕರೆಕ್ಟ್ ಏಜ್ ಅದು ಹಾಕ್ಸೋದಕ್ಕೆ. ಆ ಏಜಲ್ಲಿ ಹಾಕ್ಸಿದಾಗ ಇಮ್ಯುನಿಟಿ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಸೊ ಅದು ಕರೆಕ್ಟ್ ಏಜು. 14 ವರ್ಷ ಆದಮೇಲೂ ಸಹ ಹಾಕಿಸ್ಬೋದು. ಆವಾಗ 3 ಡೋಸ್ ಆಗುತ್ತೆ. ಇವಾಗ ಎಷ್ಟು ಡೋಸ್ ಹಾಕಬೇಕಾಗುತ್ತೆ? 9 to 14 2 ಡೋಸ್ ಹಾಕಬೇಕು. 2 ಡೋಸ್. ಒಂದು ಇವತ್ತು ಹಾಕಿದ್ರೆ ಇನ್ನೊಂದು 6 ತಿಂಗಳು ಬಿಟ್ಟು. 6 ಮಂತ್ಸ್ ಬಿಟ್ಟು. ಹೌದು. ಈಗ 45 ಏಜ್ ಅಲ್ಲ 35 ಮೇಲ್ಗಡೆ ಎಲ್ಲ ಲೇಡೀಸ್ ಆದ್ರೆ 45 ಹತ್ರ ಅವರಿಗೆ 3 ಡೋಸ್ ಹಾಕ್ಬೇಕು ಮೇಡಮ್? ಅವ್ರಿಗೂ 3 ಡೋಸ್ ಹಾಕಬೇಕು. ಅದು ಸ್ವಲ್ಪ ವ್ಯಾಕ್ಸಿನ್ದು ಎಫಿಕಸಿ ಏನು ಹೇಳಿ ವರ್ಕಿಂಗ್ ಪವರ್ ಏನಿರುತ್ತೆ ಸ್ವಲ್ಪ ಕಡಿಮೆ ಇರುತ್ತೆ ಆ ಏಜಲ್ಲಿ ಹಾಕಿದಾಗ. ಹಾಕ್ಸ್ಬಾರ್ದು ಅಂತ ಏನೂ ಇಲ್ಲ, ಹಾಕ್ಸ್ಕೋಬೋದು. ಅದ್ರ ಜೊತೆಗೆ ನೀವು ಬರ್ದೇ ಇರೋಂಗೆ, ಹೌದು, ಅದ್ರ ಜೊತೆಗೆ ಈಗ ಮದುವೆ ಆದಮೇಲೆ ಪ್ಯಾಪ್ಸ್ಮಿಯರ್ ಅಂತ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಕೋಬೇಕು. ನೀವು ಬಂದು ವೈದ್ಯರ ಹತ್ರ ತೋರಿಸ್ಕೊಂಡು ಆ ಸೆಲ್ಸ್ನ ನಾವು ಪರೀಕ್ಷೆ ಮಾಡಿ ಅದರಲ್ಲಿ ಕ್ಯಾನ್ಸರ್ ಬರುವ ಲಕ್ಷಣ ಏನಾದ್ರು ಕಾಣಿಸ್ತಿದ್ಯಾ ಅಂತ ನೋಡಿ ನಿಮಗೆ ಹೇಳ್ತೀವಿ. ಅದನ್ನು ಎವ್ರಿ 3 years ನೀವು ಪರೀಕ್ಷೆ ಮಾಡಿಸ್ಕೋಬೇಕು, ವ್ಯಾಕ್ಸಿನ್ ತೊಗೊಂಡ್ರೂ ಸಹ. ಅದು ಟೆಸ್ಟಿಂಗ್ ಮೇಡಮ್ ಬಿಫೋರ್ ಮಾಡಿಸ್ಬೇಕಾ ಡೇಟು ಅಥವಾ ಆಫ್ಟರ್? ಮುಟ್ಟಿನ ಸಮಯದಲ್ಲಿ ಮಾಡಿಸ್ಬಾರ್ದು, ಮುಟ್ಟೆಲ್ಲ ನಿಂತ ಮೇಲೆ ಬಂದು ಮಾಡಿಸ್ಕೋಬೇಕು. ಧನ್ಯವಾದ ವೀಣಾ ಅವರೇ. ಮುಂದಿನ ಕರೆಗೆ ಹೋಗೋಣ ನಾವು. ನಮಸ್ತೆ. ನಮಸ್ತೆ. ಹಲೋ, ನಮಸ್ತೆ ಸರ್. ನಿಮ್ಮ ಹೆಸರು ಹೇಳಿ, ನಿಮ್ಮ ಸಮಸ್ಯೆ ಏನಿದೆ ಬೇಗ ಕೇಳಿ. ನನ್ನ ಹೆಸರು ಸೌಮ್ಯ ಅಂತ, ನಾನು ಸಿಂಗಾಪುರದಿಂದ ಮಾತಾಡ್ತಿರೋದು. ನನ್ನ ಮಗಳಿಗೆ ಹೊಟ್ಟೆ ನೋವು, ಪೀರಿಯಡ್ಗಿನ್ನ ಒಂದಿನ ಮುಂಚೆಗೆ ಹೊಟ್ಟೆ ನೋವು ಶುರುವಾದ್ರೆ ಮತ್ತೆ 4-5 ದಿನ ಇರುತ್ತೆ ಸರ್ ಮೇಡಮ್. ನಿಮ್ಮ ಮಗಳ ವಯಸ್ಸು ಎಷ್ಟು? 16 ವರ್ಷ ಮೇಡಮ್. ಹಾಗೆ 2 ವರ್ಷ ಆಯ್ತು. ತುಂಬಾ ಅಂದ್ರೆ ತುಂಬಾ ನಾನು ವ್ಯಾಯಾಮ ಮಾಡಿಸ್ತೀನಿ, ಎಲ್ಲ ಮಾಡಿಸ್ತೀನಿ, ಏನಾದ್ರೂ ಕಡಿಮೆನೇ ಇರಲ್ಲ ಮೇಡಮ್. ತುಂಬಾ ಅಂದ್ರೆ ಒಂದಿನ ಮುಂಚೆಗೆ ಶುರುವಾಗ್ಬಿಡುತ್ತೆ, ಮತ್ತೆ 4 ದಿನ ಇರುತ್ತೆ ಮೇಡಮ್. ಈ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಬರೋದು ಸಹಜ. ಕೆಲವರಿಗೆ ಮುಂಚೆಯಿಂದ ಶುರುವಾಗುತ್ತೆ, ಒಂದು 4-5 ದಿನ ಮೊದಲು ಶುರುವಾಗುತ್ತೆ, ಮುಟ್ಟು ಹಾಕೋವರೆಗೂ ಇರುತ್ತೆ. ಕೆಲವರಿಗೆ 1 ದಿನ ಮಾತ್ರ ತುಂಬ ಸಿವಿಯರ್ ಆಗಿರುತ್ತೆ, ತುಂಬ 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 ಜಾಸ್ತಿನೇ ಇರುತ್ತೆ.
ಅದನ್ನ ಆ ಟೈಮಲ್ಲಿ ಅವ್ರಿಗೆ ಹೊಟ್ಟೆ ನೋವು ಬಂದಾಗ ಓದೋಕ್ಕಾಗಲ್ಲ, ಮಲ್ಕೊಳ್ಳೋಕ್ಕಾಗಲ್ಲ, ವಾಂತಿ ಎಲ್ಲ ಇರುತ್ತೆ. ಈ ಹೊಟ್ಟೆ ನೋವು ಫುಲ್ ಹೊಟ್ಟೆ ನೋವೇ ಮೇಡಮ್ ಅವಳಿಗೆ. ಹೌದು, ಇದು ಸಹಜವಾಗಿ ಇರುತ್ತೆ. ಆದರೆ ನೀವು ಒಂದು ಸಲ ಪ್ರಸೂತಿ ತಜ್ಞರನ್ನು ಮೀಟ್ ಮಾಡಿ, ಸ್ತ್ರೀರೋಗ ತಜ್ಞರನ್ನು ಭೇಟಿ ಮಾಡಿ, ಒಂದು ಸಲ ಪರೀಕ್ಷೆ ಮಾಡಿಸ್ಕೊಂಡು, ಒಂದು ಸಲ ನೀವು ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಬೇರೆ ಏನಾದ್ರು ಗರ್ಭಕೋಶದಲ್ಲಿ ತೊಂದರೆ ಇದೆಯಾ ಅನ್ನೋದು ಎಲ್ಲ ನಮಗೆ ಮಾಡ್ತಿದ್ದೀರಿ ಮೇಡಮ್, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಮೇಡಮ್. ಆದ್ರೆ ಹೊಟ್ಟೆ ನೋವು ತಡಿಯಕ್ಕಾಗಲ್ಲ. ಇಂಜೆಕ್ಷನ್ ಅವ್ರಿಗೆ ಹೊಟ್ಟೆ ನೋವು ಕಮ್ಮಿ ಆಗ್ಬೇಕು ಅಂತಾನೆ ಇಂಜೆಕ್ಷನ್ ಮಾಡಿಸಿದ್ರೆ ಏನಾರು ಪ್ರಾಬ್ಲಮ್ ಆಗುತ್ತಾ? ಎಲ್ಲ ಆ ಥರ ಭಯ. ಎಲ್ಲ ಸರಿ ಇದ್ದರೆ ನಿಮ್ಗೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಅದು ಎಲ್ಲ ಹೆಣ್ಮಕ್ಳಿಗೆ ಬರುತ್ತೆ. ನೀವು ಅದನ್ನು ನಿಮ್ಮ ಹೆಣ್ಮಕ್ಳಿಗೆ ತಿಳಿಸಿ ಹೇಳಬೇಕು. ಇದು ಕಾಯಿಲೆ ಅಲ್ಲ, ಮುಟ್ಟು ಅನ್ನೋದು ಇದು ನಮ್ಮ ದೇಹದಲ್ಲಿ ಆಗುವ ಒಂದು ಸಹಜ ಪ್ರತಿಕ್ರಿಯೆ. ಅದರಿಂದ ತಿಂಗಳಲ್ಲಿ ನೀವು ತುಂಬ ನೋವಿದೆ, ತಡ್ಕೊಳಕ್ಕಾಗ್ತಿಲ್ಲ ನಿಮ್ಮ ಹೆಣ್ಮಕ್ಳಿಗೆ ಅಂದರೆ ನೀವು ವೈದ್ಯರನ್ನು ಭೇಟಿ ಮಾಡಿ ಆ 1-2 ದಿನ ನೀವು ಮಾತ್ರೆ ತೊಗೋಬೋದು. ಅದರಿಂದ ಏನೂ ದೇಹಕ್ಕೇನು ತೊಂದರೆ ಆಗಲ್ಲ. ನಾವು ಯಾವಾಗಲೂ ಹೇಳೋದು ಅಂದರೆ ಆದಷ್ಟು ಮಾತ್ರೆಗಳನ್ನು ಅವಾಯ್ಡ್ ಮಾಡಿ ತೊಗೋಬೇಡಿ. ಅದರಿಂದ ಬೇರೆ ಅಂಗಗಳಿಗೆಲ್ಲ ತೊಂದರೆ ಆಗುತ್ತೆ. ಅದಕ್ಕೆ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ತುಂಬ ತೊಂದರೆ ಆಗುತ್ತೆ. ಆದ್ದರಿಂದ ಈಗ ನೀವು ಹೇಳ್ತಿದ್ದೀರಲ್ಲ, ನಾವು ಎಕ್ಸಸೈಸ್ ಮಾಡ್ತಿದ್ದೀವಿ, ವ್ಯಾಯಾಮ ಮಾಡಿಸ್ತಾ ಇದ್ದೀವಿ ಅಂತ, ಯೋಗ ಕೂಡ ಒಂದು ಮಾಡಿಸಿ. ಹೌದು, ಯೋಗನೂ ಮಾಡ್ತಾಳೆ ಮೇಡಮ್, ಬೆಳಿಗ್ಗೆ ಮಾಡಿಸ್ತೀನಿ. ಸೌಮ್ಯ, ಸಮಯ ಮೀರ್ತಾ ಇದೆ, ನಮಗೆ ಸಮಯ ಇಲ್ಲ. ಇನ್ನೇನಾದ್ರು ಇದೆಯಾ? ಒಂದೇ ಪ್ರಶ್ನೆ ಕೇಳಿ. ಒಂದೇ ಪ್ರಶ್ನೆ ಸರ್. ಆಯಿತು, ಧನ್ಯವಾದ ನೀವು ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಸುಮಾರು 13 ಕರೆಗಳನ್ನು ಸ್ವೀಕರಿಸಿ ಮಾತನಾಡಿದ್ವಿ. ಎಲ್ಲರೂ ಕೂಡ ಅವ್ರಿಗೇನು ಬೇಕೋ ಅದನ್ನು ಕೇಳಿದರು. ತುಂಬ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಿದರು. ಅರ್ಧ ಸೆಕೆಂಡಲ್ಲಿ ಅಥವಾ 30 ಸೆಕೆಂಡಲ್ಲಿ ನಮ್ಮ ಮಹಿಳೆಯರಿಗೆ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಏನು ಹೇಳ್ತೀರಾ ಹೇಳಿ. ಮಹಿಳೆಯರ ಸಮಸ್ಯೆ ಹುಟ್ಟಿದಾಗಿಂದ ಸಾಯೋವರೆಗೂ ಸಮಸ್ಯೆಗಳು ಇದ್ದೇ ಇರುತ್ತೆ. ಆದರೆ ಈ ಸಮಸ್ಯೆಗಳು 14 ವರ್ಷದಿಂದ ಏನು ಶುರುವಾಗುತ್ತೆ, ಋತುಚಕ್ರದಿಂದ ಆ ಮುಟ್ಟು ನಿಲ್ಲೋವರೆಗೂ ಅವ್ರ ಸಮಸ್ಯೆಗಳಿದ್ದೇ ಇರುತ್ತೆ. ಅವ್ರಿಗೆ ಏನೇ ಸಮಸ್ಯೆಗಳು ಕಂಡು ಬಂದರೂ, ಸಣ್ಣ ಸಮಸ್ಯೆ ಆಗಲಿ ದೊಡ್ಡ ಸಮಸ್ಯೆ ಆಗಲಿ, ಅವರು ಸ್ತ್ರೀರೋಗ ತಜ್ಞರನ್ನು ಭೇಟಿ ಮಾಡಿ ಅವರ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಅವರು ಪಡ್ಕೋಬೇಕು ಅಂತ ಹೇಳಿಬಿಟ್ಟು, ನಾವು ಕ್ಯಾನ್ಸರಿಂದ ಪ್ರೊಟೆಕ್ಟ್ ಹೊಂದಿ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ, ಸರಿಯಾದ ಸಮಯಕ್ಕೆ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ನಾವು ಈ ಆಕಾಶವಾಣಿಯ ಎಲ್ಲ ಕೇಳುಗರಿಗೂ ನಮ್ಮ ಧನ್ಯವಾದಗಳನ್ನು ತಿಳಿಸ್ತೀವಿ. ಒಳ್ಳೆಯದು ಮೇಡಮ್, ಇವತ್ತಿನ ಹಲೋ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಿಳೆಯರ ಆರೋಗ್ಯದ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದಂಥ ತಮ್ಮ 3 ಜನರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಕೇಳುಗರೆ, ಇದುವರೆಗೂ ಹಲೋ ರೇಡಿಯೋ ಡಾಕ್ಟರ್ ಮಹಿಳೆಯರ ಆರೋಗ್ಯ ಸಮಸ್ಯೆಗೆ ಸಂಬಂಧಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಹಾಸನ ಜಿಲ್ಲಾ ಸ್ತ್ರೀರೋಗ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರೇಮಲತಾ, ಕಾರ್ಯದರ್ಶಿ ಡಾಕ್ಟರ್ ಇಂಪನ ಮತ್ತು ಖಜಾಂಚಿ ಡಾಕ್ಟರ್ ಪ್ರತೀಕ್ಷಾ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್.